ಜ್ಯೋತಿಷ್ಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಶ್ನೆಶಾಸ್ತ್ರ ವಿಭಾಗದಲ್ಲಿದ್ದೇವೆ. ಕಳೆದ ಬಾರಿ ಪಾಠದಲ್ಲಿ ಜ್ಯೋತಿಷ್ಯನ ಲಕ್ಷಣಗಳು, ಜ್ಯೋತಿಷ್ಯನಾದವನು ಎಂತಹ ಸಂದರ್ಭದಲ್ಲಿ ಉತ್ತರ ಕೊಡಬೇಕು, ಎಂತಹ ಸಂದರ್ಭದಲ್ಲಿ ಮೌನವಾಗಿರಬೇಕು, ಅದೇ ರೀತಿ ಪ್ರಶ್ನೆ ಕೇಳುವವನಿಗೆ ಇರಬೇಕಾದಂಥ ಲಕ್ಷಣಗಳು, ಅವನ ಉದ್ದೇಶ, ಆಮೇಲೆ ಪ್ರಶ್ನೆಶಾಸ್ತ್ರದಲ್ಲಿರುವಂಥ ಸೂಕ್ಷ್ಮ ತತ್ವಗಳು, ಕಾಲ ಸಂಕೇತ ಆಗ್ಬೋದು, ದೈವದ ಸಂಕೇತ. ಇನ್ನು ಚಕ್ರ ವಿಭಾಗಕ್ಕೆ ಬಂದರೆ ಲಗ್ನ ಮತ್ತು ಚಂದ್ರನ ಸಂಬಂಧ, ಶುಭ ಪಾಪಗ್ರಹಗಳ ದೃಷ್ಟಿಗಳ ಸಂಬಂಧ, ಚಂದ್ರನ ಸ್ಥಿತಿ, ಅನುಭವ ಮತ್ತು ದೈವ ಚಿತ್ರಣೆ, ಇವೆಲ್ಲ ಕೂಡ ನಾವು ಕಳೆದ ಬಾರಿ ನೋಡಿದ್ವಿ. ವಿವಿಧ ಹಂತಗಳು. ಸೊ ಯಾರಾದರೂ ಪ್ರಶ್ನೆ ಕೇಳಿದಾಗ ಸ್ಟೆಪ್ ಬೈ ಸ್ಟೆಪ್ ನಾವೇನು ಮಾಡಬೇಕು ಅಂತಂಬುದನ್ನು ಡಿಸ್ಕಸ್ ಮಾಡಿದ್ವಿ. ಆ ಕ್ಷಣದ ಗುರುತು ಮತ್ತು ಚಕ್ರ ನಿರ್ಮಾಣ ಮಾಡಿಕೊಳ್ಬೇಕು. ಲಗ್ನ ಮತ್ತು ಲಗ್ನಾಧಿಪತಿ ಸ್ಥಿತಿ, ಚಂದ್ರನ ಸ್ಥಿತಿ ಮನೋಭಾವವನ್ನು ಸೂಚನೆ ಮಾಡುತ್ತದೆ. ಮತ್ತು ಪ್ರಶ್ನೆ ಭಾವ ಮತ್ತು ವಿಷಯಗಳಿಗೆ ಸಂಬಂಧಪಟ್ಟ ಭಾವಗಳು, ಪಾಪದೃಷ್ಟಿ ಅಥವಾ ಏನಾದರೂ ಯೋಗಗಳಿದೆಯಾ, ಅವನ ಉದ್ದೇಶ ಗುರುತಿಸುವುದು, ಕೊನೆಗೆ ವ್ಯಾಲ್ಯೂ ಜಡ್ಜ್ಮೆಂಟ್. ಇದನ್ನು ನಾವು ಕಳೆದ ಬಾರಿ ಪಾಠದಲ್ಲಿ ನೋಡಿದ್ವಿ. ಆಮೇಲೆ ಪ್ರಶ್ನೆ ಲಗ್ನದ ಬಗ್ಗೆ, ಮಹತ್ವದ ಬಗ್ಗೆ ನೋಡಿದ್ವಿ. ಲಗ್ನ ಅಂದರೆ ಏನು, ಲಗ್ನ ಮತ್ತು ಪ್ರಶ್ನಾರ್ಥಿಯ ಸ್ಥಿತಿ ಹೇಗೆ ತಿಳ್ಕೊಳ್ಬೇಕು, ಲಗ್ನ ಮತ್ತು ಉದ್ದೇಶ, ಇಂಟೆನ್ಸಿಟಿ ಹೇಗೆ ತಿಳ್ಕೊಳ್ಬೇಕು, ಚಂದ್ರನ ಲಗ್ನ ಮತ್ತು ಚಂದ್ರನ ಮಹತ್ವ, ಚಂದ್ರನ ಸ್ಥಿತಿ, ಆ ಎರಡನ್ನು ಸಮನ್ವಯ ಮಾಡುವಂಥ ಸ್ಥಿತಿ, ಇದೆಲ್ಲ ಕೂಡ ಕಳೆದ ಬಾರಿ ನಾವು ನೋಡಿದ್ವಿ. ಇವತ್ತು ನಾವು ಮತ್ತಷ್ಟು ಮುಂದಕ್ಕೆ ಹೋಗೋಣ. ಮುಂಚಿತವಾಗಿ ಗ್ರಹಗಳು, ಅವಸ್ಥೆಗಳು, ಇದನ್ನು ತಿಳ್ಕೊಳ್ಳೋಣ. ಇದು ಜಾತಕ ಭಾಗಕ್ಕೂ ಪ್ರಶ್ನೆ ಭಾಗಕ್ಕೂ ಎರಡು ಕಾಮನ್. ಜಾತಕ ಭಾಗದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಹೆಸರಿಲ್ಲ. ಉಚ್ಚ, ಸ್ವಕ್ಷೇತ್ರ, ನೀಚ, ಅಸ್ತಂಗತ, ವಕ್ರಿ, ಈ ಥರ ತಿಳ್ಕೊಂಡಿದ್ವಿ. ಇದರಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಅವಸ್ಥೆಗಳು ಅಂತ ತಿಳ್ಕೊಳ್ತೇವೆ. 10 ಥರದ ಅವಸ್ಥೆಗಳಿದೆ ಅಂತ ಹೇಳ್ತಾರೆ. ಅವುಗಳ ಗ್ರಹಗಳ ಉಚ್ಚ, ಅದನ್ನು ದೀಪ್ತಾವಸ್ಥೆ ಅಂತ ಕರಿತೇವೆ. ನೀಚ ಸ್ಥಾನ ಹೊಂದಿದ್ರೆ ಅದನ್ನು ದೀನಾವಸ್ಥೆ ಅಂತ ಕರಿತೇವೆ. ಸ್ವಕ್ಷೇತ್ರದಲ್ಲಿದ್ದರೆ ಸ್ವಸ್ಥಾವಸ್ಥೆ, ಮಿತ್ರಕ್ಷೇತ್ರದಲ್ಲಿದ್ದರೆ ಮುದಿತಾವಸ್ಥೆ, ಶತ್ರುಕ್ಷೇತ್ರದಲ್ಲಿದ್ದರೆ ಸುಪ್ತಾವಸ್ಥೆ. ಗ್ರಹಯುದ್ಧ ಅಂದರೆ 2 ಗ್ರಹಗಳ ಜೊತೆ ಸೇರಿದಾಗ ಯಾವುದು ಬಲವಾಗಿದೆಯೋ ಅದು ಆ ಗ್ರಹಯುದ್ಧದಲ್ಲಿ ಗೆಲ್ಲುತ್ತೆ, ಯಾವುದು ಬಲ ಅಂತ ತಿಳ್ಕೊಳ್ಳೋದು. ಆ ಗ್ರಹಯುದ್ಧವನ್ನು ನಿಪೀಡಿತಾವಸ್ಥೆ ಅಂತ ಹೇಳ್ತೇವೆ. ಮತ್ತು ಗ್ರಹಗಳೇನಾದರೂ ಅಸ್ತಂಗತ ಆದರೆ ಮುಷಿತಾವಸ್ಥೆ. ನೀಚಗಮನ ಅಂದರೆ ಉಚ್ಚ ಸ್ಥಾನದಿಂದ ನೀಚದ ರಾಶಿಗೆ ಹೋಗೋದು, ನೀಚದ ರಾಶಿಗೆ ಪ್ರಯಾಣ ಮಾಡೋದು, ಅದನ್ನು ಪರಿಹೀನಮಾನ ವೀರ್ಯಾವಸ್ಥೆ ಅಂತ ಕರಿತೇವೆ. ಅದೇ ಉಚ್ಚದ ಕಡೆ ಹೋಗೋದು ಉಚ್ಚಗಮನ ಅಂತೇವೆ. ಪ್ರವೃದ್ಧ ವೀರ್ಯಾವಸ್ಥೆ ಅಂತ ಕರಿತೇವೆ. ಅದೇ ರಾಶಿಚಕ್ರದಲ್ಲಿ ಜೊತೆ ನವಾಂಶದಲ್ಲಿ ಅಂಶಚಕ್ರಗಳು, ದ್ರೇಕಾಣ, ನವಾಂಶ, ಸಪ್ತಾಂಶ, ಈ ಚಕ್ರಗಳಲ್ಲಿ ಕೂಡ ಬಲವಾಗಿದ್ದರೆ ಅದನ್ನು ಅಧಿವೀರ್ಯಾವಸ್ಥೆ ಅಂತ ಕರಿತೇವೆ. ಈ ರೀತಿ 10 ಇದೆ. ಇದನ್ನ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸೊ ಗ್ರಹಗಳ ಪ್ರಶ್ನೆ ಸಮಯಕ್ಕೆ ತತ್ಕಾಲ ಚಕ್ರವನ್ನು ನಾವು ನೋಡಿದಾಗ ಯಾವುದಾದ್ರೂ ಒಂದು ಗ್ರಹ ದೀಪ್ತಾವಸ್ಥೆಯಲ್ಲಿದ್ದರೆ, ಅಂದರೆ ಉಚ್ಚ ಸ್ಥಾನದಲ್ಲಿದ್ದರೆ, ಆವಾಗ ಅವನು ಏನು ಪ್ರಶ್ನೆ ಕೇಳ್ತಾನೋ ಅದಕ್ಕೆ ಸಂಬಂಧಪಟ್ಟ ಬಲ ಜಾಸ್ತಿ ಇದೆ, ಬಯಸಿದಂಥ ವಸ್ತು ಅಥವಾ ವಿಷಯ ಸಿದ್ಧಿ ಆಗುತ್ತೆ ಅಂತ ಒಂದು ತಿಳ್ಕೊಳ್ಬೋದು. ಮತ್ತು ಶುಭ ಪಾಪಗ್ರಹಗಳ ಅನುಗುಣವಾಗಿ ಯಾವ ರೀತಿ ಫಲ ಬರಬೇಕು ಅಂತ ಸಾಮಾನ್ಯ ನಿರ್ಣಯವನ್ನು ನಾವು ನೋಡಬೇಕಾದ್ರೆ, ಒಂದು ಗ್ರಹ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ನಾವು ಯಾವ ಗ್ರಹವನ್ನಾದರೂ ನೋಡ್ತೀವೋ, ಲಗ್ನಾಧಿಪತಿ ಆಗ್ಬೋದು, ಚಂದ್ರ ಆಗ್ಬೋದು, ಆ ಭಾವಕ್ಕೆ ಸಂಬಂಧಪಟ್ಟ ಅಧಿಪತಿ ಆಗ್ಬೋದು, ಅವನ ಉಚ್ಚ ಸ್ಥಾನದಲ್ಲಿದ್ದರೆ ಅದು ಶುಭವನ್ನು ಸೂಚನೆ ಮಾಡ್ತದೆ ಅಂತ ಹೇಳ್ತಾರೆ. ಅದೇ ದೀನಾವಸ್ಥೆಯಲ್ಲಿದ್ದರೆ, ನೀಚ ಸ್ಥಾನದಲ್ಲಿದ್ದರೆ ಬಯಸಿದಂಥ ವಸ್ತು ಅಥವಾ ವಿಷಯ ಸಿದ್ಧಿ ಆಗುವುದಿಲ್ಲ. ಅದೇ ಸ್ವಸ್ಥಾವಸ್ಥೆಯಲ್ಲಿದ್ದರೆ, ಸ್ವಕ್ಷೇತ್ರದಲ್ಲಿದ್ದರೆ ಬಯಸಿದಂಥ ವಸ್ತು ಆಗಲಿ ವಿಷಯ ಆಗ್ಬೋದು, ಈಡೇರುತ್ತೆ, ವಸ್ತುಗಳನ್ನು ಸಾಧಿಸಲಾಗುತ್ತೆ ಮತ್ತು ಇರುತ್ತೆ. ಅದು ಹೆಚ್ಚುವರಿಗೆ ಸಂಪತ್ತು, ಖ್ಯಾತಿ ಮತ್ತು ಸಂತೋಷವನ್ನು ಸಂಪಾದಿಸೋದಕ್ಕೆ ಅವಕಾಶವಿರುತ್ತೆ. ಯಾಕೆಂದರೆ ಸ್ವಕ್ಷೇತ್ರದಲ್ಲಿದ್ದರೆ ಕಂಫರ್ಟ್ ಇರ್ತದೆ. ಉಚ್ಚ ಸ್ಥಾನದಲ್ಲೇ ಕೂಡ ಅಷ್ಟು ಕಂಫರ್ಟ್ ಇರಲ್ಲ, ಬಟ್ ಪವರ್ ಇರ್ತದೆ. ಕಂಫರ್ಟ್ ಇರಿದ್ರೂ ಪವರ್ ಇರುತ್ತೆ. ಬಟ್ ಸ್ವಕ್ಷೇತ್ರ ನಮ್ಮ ಮನೆಯಲ್ಲೇ ನಾವು ಇರ್ತೇವೆ, ಆದ ಕಾರಣ ಕಂಫರ್ಟ್ ಇರ್ತದೆ. ಆಮೇಲೆ ಮಿತ್ರಕ್ಷೇತ್ರ, ಮುದಿತಾವಸ್ಥೆ, ಇದರಲ್ಲಿ ಹೇಳ್ತಾರೆ ರಾಜ್ಯ,
ಸರ್ವತೋಮುಖವಾದಂಥ ಸಂತೋಷ ಮತ್ತು ಏನು ಅಂದ್ಕೊಳ್ತೀವೋ ಆ ವಸ್ತುಗಳು ವಿಷಯ ನಮಗೆ ಅನುಕೂಲವಾಗ್ತದೆ ಅಂತ ಹೇಳ್ತಾರೆ. ಶತ್ರು ಕ್ಷೇತ್ರದಲ್ಲಿದ್ದರೆ ಸುಪ್ತಾವಸ್ಥೆ ಅಂತ ಕರಿತೇವೆ. ಆ ಥರ ಶತ್ರು ಕ್ಷೇತ್ರದಲ್ಲಿದ್ದರೆ ಅಪಾಯ ಮತ್ತು ಅಪಘಾತಗಳು ಸಂಭವಿಸೋದು, ಅದು ಮಾನಸಿಕವಾಗಿ ಆಗ್ಬೋದು, ದೈಹಿಕವಾಗಿ ಆಗ್ಬೋದು. ಬಯಸಿದಂಥ ವಸ್ತು ವಿಷಯಕ್ಕೆ ಅನುಗುಣವಾಗಿ ನಾವು ನೋಡಬೇಕಾಗತ್ತೆ. ನೆಕ್ಸ್ಟ್, ಗ್ರಹ ಯುದ್ಧ, ಪ್ರಪೀಡಿತಾವಸ್ಥೆ. ಈ ಸ್ಥಿತಿಯಲ್ಲಿ ಶತ್ರುಗಳ ಮೂಲಕ ತೊಂದರೆಗಳು ಉಂಟಾಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಗ್ರಹ ಮುಷಿತಾವಸ್ಥೆಯಲ್ಲಿ ಅಸ್ತಂಗತನಾಗಿದ್ದರೆ, ಇನ್ನೊಂದು ಗ್ರಹದ ಡಾಮಿನೇಷನ್ ಇರ್ತದೆ, ರಾಜ್ಯ ಸಂಪತ್ತಿನ ಬಯಸಿದಂಥ ವಸ್ತು ವಿಷಯಕ್ಕೆ ನಷ್ಟ ಆಗುವಂಥದ್ದಾಗ್ತದೆ. ಮತ್ತು ಪರಿಹೀನಮಾನ ವೀರ್ಯಾವಸ್ಥೆ, ನೀಚ ಗಮನದಲ್ಲಿದ್ದರೆ ತನ್ನ ಸಂಪತ್ತು ಸ್ವಲ್ಪ ಸ್ವಲ್ಪವಾಗಿ ಕಳೆದುಕೊಳ್ತಾನೆ, ತಾನು ಅಂದುಕೊಂಡಿದ್ದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಉತ್ಸಾಹ ಆಗ್ಬೋದು, ಆರೋಗ್ಯ ಆಗ್ಬೋದು, ನಾವು ಯಾವ ವಿಷಯವನ್ನು ನೋಡ್ತೀವೋ ಅದು. ಪ್ರವೃದ್ಧ ವೀರ್ಯಾವಸ್ಥೆಯಲ್ಲಿದ್ದರೆ, ಉಚ್ಚ ಗಮನದಲ್ಲಿದ್ದರೆ ತನ್ನ ಸಂಪತ್ತನ್ನು ಸ್ವಲ್ಪ ಸ್ವಲ್ಪವಾಗಿ ಹೆಚ್ಚು ಮಾಡಿಕೊಳ್ತಾನೆ. ಆ ವಿಷಯ ದಿನ ದಿನ ಪ್ರವೃದ್ಧವಾಗಿ ಸ್ವಲ್ಪ ಸ್ವಲ್ಪ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತದೆ. ಆಮೇಲೆ ವೀರ್ಯಾವಸ್ಥೆ ಶುಭ ವರ್ಗದಲ್ಲಿದ್ದರೆ ಹೆಚ್ಚಿನ ಅಧಿಕಾರವನ್ನು, ಶಕ್ತಿ, ಉತ್ತಮ ಸಲಹೆ ಮತ್ತು ಗಾಂಭೀರ್ಯತೆ ಮತ್ತು ವ್ಯಾಪಕವಾದಂಥ ಗುಣಲಕ್ಷಣ ಪಡೆದುಕೊಳ್ಳುತ್ತದೆ ಅಂತ ಹೇಳ್ಬೋದು. ಇದು ಶುಭ ವರ್ಗದಲ್ಲಿದ್ದರೆ. ಆಮೇಲೆ ಮತ್ತೊಂದು ಹೇಳ್ತಾರೆ, ಪ್ರಶ್ನಿಸುವಾಗ ಅವನ ಕರ್ತವ್ಯ ಏನು, ಯಾವ ರೀತಿ ಪ್ರಶ್ನೆಯನ್ನು ಕೇಳಬೇಕು, ನಾವು ಲಕ್ಷಣಗಳನ್ನೆಲ್ಲ ಕೂಡ ಹಿಂದೆ ನೋಡಿದ್ದೇವೆ. ಅವನಿಗೆ ಪ್ರಶ್ನೆ ಕೇಳಬೇಕಾದವನ ಲಕ್ಷಣಗಳೇನಂತ ನಾವು ನೋಡಿದ್ದೇವೆ. ಪ್ರಶ್ನೆ ಹಾಕಬೇಕಾದ್ರೆ ಮೊದಲ ಪ್ರಾಸೆಸ್ ಹೇಗಿರುತ್ತೆ ಅಂತಂಬುದನ್ನು ಕೂಡ ನಮಗೆ ಕ್ಲಾಸಿಕಲ್ ಬುಕ್ಸಲ್ಲಿ ಉಲ್ಲೇಖನ ಇದೆ. ನಾನು ಪ್ರಶ್ನೆ ಮಾರ್ಗ, ಪ್ರಶ್ನೆ ತಂತ್ರ, ಪ್ರಶ್ನೆಗೆ ಸಂಬಂಧಪಟ್ಟ ಏನೇನಿದೆಯೋ ಅದನ್ನೆಲ್ಲ ಕೂಡ ಸಂಕ್ಷಿಪ್ತವಾಗಿ ನಮಗೆ ಎಷ್ಟು ಬೇಕು, ಅಪ್ಲಿಕೇಶನ್ ವೈಸ್ ಎಷ್ಟು ಬೇಕೋ ಅಷ್ಟನ್ನು ಹೇಳ್ತಾ ಇದ್ದೀನಿ. ನಿರ್ದಿಷ್ಟವಾಗಿ ಇಂಥ ಪುಸ್ತಕವನ್ನೇ ಪಾಠ ಮಾಡ್ತಾ ಇಲ್ಲ. ಅಪ್ಲಿಕೇಶನ್ ವೈಸ್ ನಮಗೆ ಎಷ್ಟು ಬೇಕಾಗುತ್ತೆ ಅದನ್ನೆಲ್ಲ ಕೂಡ ಸಂಗ್ರಹಣ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಸೊ ಯಾರಾದರೂ ಪ್ರಶ್ನೆಯನ್ನು ಕೇಳಬೇಕು ಅಂತ ಒಬ್ಬ ಜ್ಯೋತಿಷಂತ್ರಿ ಹೋಗಿ ಒಂದು ಪ್ರಶ್ನೆಯನ್ನು ಕೇಳಬೇಕು. ಆ ಥರ ಬಯಸಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಹಿಂದಿನ ಕಾಲ ಆ ಥರ ಇತ್ತು, ಈಗ ಇಲ್ಲ, ಹಿಂದೆ ಆ ಪದ್ಧತಿ ಇತ್ತು. ಅವ್ರೇನು ಮಾಡ್ತಿದ್ರು, ಒಬ್ಬ ಈಗ ದೇವಸ್ಥಾನಕ್ಕೆ ಹೋದರೆ ನಾವೇನು ಹೋಗಬೇಕು ಅಂದರೆ ನಾವೇನು ಮಾಡ್ತೇವೆ, ಮನೆಯಲ್ಲಿ ಶುಚಿಯಾಗಿ ಸ್ನಾನವನ್ನು ಮಾಡಿ ಒಳ್ಳೆ ಬಟ್ಟೆ, ಒಗೆದ ಬಟ್ಟೆಯನ್ನು, ಒಳ್ಳೆ ಮಡಿಯನ್ನು ಉಟ್ಟುಕೊಂಡು ಒಂದು ದೇವಸ್ಥಾನಕ್ಕೆ ಹೋದ್ರೆ ಏನು ಮಾಡ್ತೇವೆ, ತೆಂಗಿನಕಾಯಿ, ಕರ್ಪೂರ, ದೇವರಿಗೆ ಏನು ಸಮರ್ಪಣೆ ಮಾಡ್ತೇವೆ ಅದನ್ನು ನಾವು ತೊಗೊಂಡು ಹೋಗ್ತೇವೆ. ಹೂವು, ಹಣ್ಣು, ಕಾಯಿ, ಪ್ರಸಾದ ಇದೆಲ್ಲ ತೊಗೊಂಡು ಹೋಗ್ತೇವೆ. ಅದೇ ರೀತಿ ಜ್ಯೋತಿಷನ ಹತ್ರ ಹೋಗ್ತಾ ಇದ್ದೇವೆ ಅಂತಂದ್ರೂ ಕೂಡ ಜ್ಯೋತಿಷನು ದೈವದ ಇಚ್ಛೆಯನ್ನೇ ಹೇಳ್ತಾನೆ, ಸಂಕಲ್ಪವನ್ನೇ ಹೇಳ್ತಾನೆ. ಹಾಗಾಗಿ ಹಿಂದಿನ ಕಾಲ ಏನು ಮಾಡ್ತಿದ್ರು, ಮನೆಯಲ್ಲೇ ಜ್ಯೋತಿಷನ ಹತ್ರ ಹೋಗೋದಕ್ಕೆ ಮುಂಚಿತವಾಗಿ ಗ್ರಹಗಳ ಮುಖಾಂತರವಾಗಿ ಭಗವಂತನನ್ನು ಆರಾಧನೆ ಮಾಡಿ ಅನುಸಂಧಾನಪೂರ್ವಕವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು, ನಾನು ಈ ಥರ ಜ್ಯೋತಿಷನ ಹತ್ರ ಹೋಗ್ತಾ ಇದ್ದೇನೆ, ಒಳ್ಳೆಯದಾಗುವಂಗೆ, ಒಳ್ಳೆಯ ಶುಭ ಸೂಚನೆ ಆಗುವಂಗೆ ಮಾಡು ಅಂತೇಳಿ ಭಗವಂತನಿಗೆ ಹಣ್ಣು, ಹೂವು, ತಾಂಬೂಲಗಳನ್ನು ಸಮರ್ಪಣೆ ಮಾಡಿ ಭಗವಂತನ ಹತ್ರ ಇಟ್ಟು ಪೂಜೆ ಮಾಡಿ ತಾನು ಕೇಳಬೇಕಾದಂಥ ಪ್ರಶ್ನೆಯನ್ನು ಅನುಕೂಲವಾಗಿ ಕೊಡುವಂತೆ ಪ್ರಾರ್ಥಿಸಿ, ನಂತರ ಪೂಜಿಸಿದಂಥ ಹೂವು, ಹಣ್ಣು, ತಾಂಬೂಲ, ದಕ್ಷಿಣೆ ಮೊದಲಾದವನ್ನೆಲ್ಲ ಕೂಡ ಶುಭಕರ ದ್ರವ್ಯಗಳನ್ನೆಲ್ಲ ಕೂಡ ತೆಗೆದುಕೊಂಡು ಹೆಚ್ಚಿನ ಶ್ರದ್ಧೆಯಿಂದ ಜ್ಯೋತಿಷ್ಯನ ಬಳಿಗೆ ಹೋಗಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಹಿಂದಿನವರು ಹೇಳ್ತಿದ್ರು. ಭಾಳಷ್ಟು ಜನ ಹೂವು, ಹಂಪಲೆ ಎಲ್ಲ ಕೂಡ ಹಿಂದಿನ ಈಗೂ ಇದ್ದಾರೆ, ಹಳೆಯ ಕಾಲದವರು ಇದ್ದಾರೆ. ಜ್ಯೋತಿಷ್ಯನ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರಿಗೆ ಹೋದರೆ ಏನು ತೊಗೊಂಡು ಹೋಗ್ತಾರೋ, ಯಾಕಂದರೆ ಜ್ಯೋತಿಷ್ಯನ ಹತ್ರ ಬಂದರೂ ಕೂಡ ಅದೇ ಜ್ಯೋತಿಷ್ಯ ದೇವರಲ್ಲ, ಆದರೆ ದೈವದ ಸಂಕಲ್ಪ ಏನಿದೆ ಅದು ತಿಳಿಸುವನು ಜ್ಯೋತಿಷ್ಯ. ಇದು ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಅಂತಂಬೋದು ಮುಂದೆ ಶಕುನಶಾಸ್ತ್ರದಲ್ಲಿ ಬರುತ್ತೆ, ಅಲ್ಲಿ ನಾನು ಅದ್ರ ಬಗ್ಗೆ ಹೇಳುತ್ತೆ. ಸೊ ಜ್ಯೋತಿಷ್ಯನ ಹತ್ರ ಹೋಗಿ ಅವನಿಗೆ ಈ ಹಣ್ಣು ಹಂಪಲೆಗಳನ್ನೆಲ್ಲ ಕೂಡ ಶುಭ ದ್ರವ್ಯಗಳನ್ನು ತಂದಿಟ್ಟಲ್ಲಿ ಜ್ಯೋತಿಷನ ಹತ್ರ ಕೂಡ ಶುಭ ದಿಕ್ಕಿನಲ್ಲಿ ಕೂತು, ಪೂರ್ವ ಅಥವಾ ಉತ್ತರಾರ್ಥವಾಗಿ ಕೂತು ಪ್ರಶ್ನೆಯನ್ನು ಮಾಡ್ತಿದ್ರು. ಆವಾಗ ಯೋಗ್ಯವಾದಂಥ ಉತ್ತರಕ್ಕಾಗಿ ಶುದ್ಧ ಮನಸ್ಸಿನಿಂದ ಒಂದು ಪ್ರಶ್ನೆ ಮಾತ್ರ ಮಾಡ್ತಿದ್ರು. ಪ್ರಶ್ನೆ ಕ್ವಾಲಿಫೈ ಆಗಬೇಕು ಅಂದರೆ ಹಿಂದಿನವರು ಒಂದೇ ಪ್ರಶ್ನೆ ಮಾಡಿ, ಜಾಸ್ತಿ ಪ್ರಶ್ನೆಗಳು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀವಿ. ನಮಗೆ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೋ ಅದನ್ನು ಮಾತ್ರ ಮಾಡ್ತಿದ್ರು. ಇದು
ಪ್ರಶ್ನೆ ಹಾಕುವುದಕ್ಕಿಂತಲೂ ಮುಂಚಿತವಾಗಿ ನಮಗೆ ನಾವು ನಾವು ನಮ್ಮ ಕರ್ತವ್ಯ ಭಗವಂತನ ಹತ್ರ ಪೂಜಾ ದ್ರವ್ಯಗಳನ್ನು ತಗೊಂಡು ಜ್ಯೋತಿಷ್ಯನ ಹತ್ರ ಹೋಗಿ ಇಟ್ಟು ದಕ್ಷಿಣೆ ಇಡುವಂಥ ಸಂಪ್ರದಾಯ ಹಿಂದಿನಿಂದೇ ಬಂದಿದೆ. ಯಾಕೆಂತಂದರೆ ಜ್ಯೋತಿಷ್ಯನ ವೃತ್ತಿಯೇ ಅದು. ಜನಗೆ ಪೌರೋಹಿತ ಅಂತೇವೆ, ಪೌರರಿಗೆ ಹಿತವನ್ನು ಬಯಸುವನು ಅಂತ ಅರ್ಥ. ಸೊ ಸಮಾಜದ ಹಿತವನ್ನು ಬಯಸಬೇಕಾದ್ರೆ ಅವನು ಬೇರೆ ಏನಾದರೂ ವ್ಯಾಪಾರಗಳು ಮಾಡ್ತಾ ಇದ್ದರೆ ಸಮಾಜ ಹಿತವನ್ನು ಬಯಸಲಿಕ್ಕಾಗೋದಿಲ್ವಲ್ಲ. ಅದಕ್ಕಾಗಿ ಅವನು ನಮಗಾಗಿ ಇರೋನಾದ ಕಾರಣ ಅವನ ಯೋಗಕ್ಷೇಮ, ಅವನ ಹೊಣೆ ನಮ್ಮದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಬೇಸಾಯ ಮಾಡುವವರು ತಾವು ಏನು ಬೆಳೆಸಿದ್ರು ಕೂಡ ಮೊದಲು ಸ್ವಲ್ಪ ಭಾಗವನ್ನು ತೆಗೆದಿಟ್ಟು ಭಗವಂತನಿಗೆ ಸಮರ್ಪಣೆ ಮಾಡಿ ನಂತರ ಅದನ್ನು ತಗೊಂಡು ಜ್ಯೋತಿಷನ ಹತ್ರ, ಪೌರೋಹಿತನ ಹತ್ರ. ಹಿಂದೆ ಒಬ್ಬರೇ ಇರ್ತಿದ್ರು, ಪೌರೋಹಿತ ಅವನೇ, ಜ್ಯೋತಿಷಿ ಅವನೇ, ಆಯುರ್ವೇದ ಒಬ್ಬ ವೈದ್ಯನೂ ಅವನೇ, ಎಲ್ಲದಕ್ಕೂ ಅವನೇ. ಅವನಿಗೆ ಮೊದಲು ಕೊಟ್ಟು ತಾವು ತಿಂತಿದ್ರು. ಇದು ಹಿಂದಿನ ಕಾಲ ಬಂತಿದ್ದ ಆಚಾರ. ಆಮೇಲೆ ಅದೆಲ್ಲ ಡೈಲ್ಯೂಟ್ ಆಯಿತು. ಆಮೇಲೆ ಪೂರ್ತಿ ವ್ಯಾಪಾರ ಆಗಿಬಿಡ್ತು. ಯಾರಾದರೂ ಬಂದು ಜ್ಯೋತಿಷ್ಯವನ್ನು ಕೇಳಿದ್ರೆ ನಿಮ್ಮ ಫೀಸ್ ಎಷ್ಟ್ರಿ ಅಂತ ಕೇಳ್ತಾರೆ. ತುಂಬ ನೋವಾಗ್ತದೆ ಅಂತ ಆ ಮಾತು ಕೇಳಿದಾಗ. ಅದಕ್ಕೆ ಆ ಥರದ ಸ್ಥಿತಿ ತಂದಿದ್ದೇವೆ ನಾವು, ವ್ಯಾಪಾರವನ್ನು ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ವ್ಯಾಪಾರ ಆ ಭಾವನಿಂದನೇ ಅವರು ಕೇಳ್ತಾರೆ, ಹಾಗಾಗಿದೆ. ಬಟ್ ಇನ್ನು ಸ್ವಲ್ಪ ಎಲ್ಲೋ ಉಳ್ಕೊಂಡಿದೆ. ಯಾರಾದರೂ ಬಂದುವಾಗ ಅಟ್ಲೀಸ್ಟ್ ಒಂದು 4 ಹಣ್ಣನ್ನು ತೊಗೊಂಡ್ಬರ್ತಾರೆ. ಅದು ಬಜಾರಿಂದ ಮನೆಯಲ್ಲಿ ಪೂಜೆ ಮಾಡದಿದ್ರು ಕೂಡ ಹೊರಗಡೆ ತೊಗೊಂಡ್ಬರುವಂಥ ಒಂದು ಇನ್ನೂ ಉಳಿದಿದೆ ಸ್ವಲ್ಪ. ಅದು ತುಂಬ ಕಡಿಮೆ. ಯಾರಾದರೂ ಜ್ಯೋತಿಷ್ಯವನ್ನು ಕೇಳಕ್ಕೆ ಬಂದರೆ ಒಂದು 10% ಜನ ಆ ಥರ ಬರ್ಬೋದು. ಸೊ ಶುಭ ದ್ರವ್ಯಗಳನ್ನು ತಗೊಂಡು ಶುಭ ದಿಕ್ಕಿನಲ್ಲಿ ಕೂತು ಇಂಪಾರ್ಟೆಂಟಾಗಿ ಯಾವುದಿದೆಯೋ ಆ ಪ್ರಶ್ನೆಯನ್ನು ಹಾಕ್ತಿದ್ರು. ಇದು ಹಿಂದಿನವರು ಮಾಡಿಕೊಂಡು ಬಂದಂಥ ಒಂದು ಕರ್ತವ್ಯತೆ. ಅದನ್ನೇ ಶಾಸ್ತ್ರೀಯ ನಡತೆ ಈ ರೀತಿ ಮಾಡಬೇಕು ಅಂತ ಹೇಳಿದ್ದೆ, ಅವರು ಆ ರೀತಿ ಮಾಡಿಕೊಂಡಿದ್ದಾರೆ. ಇದು ಒಂದು ವಿಚಾರ. ಎರಡನೇದು, ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಪ್ರಶ್ನೆ ಹಾಕಿದ್ರಿ, ಅವಾಗ ಹೇಗೆ ಉತ್ತರ ಕೊಡಬೇಕು? ಒಂದೇ ಆಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕಾಲ ಬದಲಾಗಿದೆ, ಆದ ಕಾರಣ ಒಬ್ಬೊಬ್ಬರು 2, 3 ಪ್ರಶ್ನೆ ಹೇಳುವಂಥ ಸಂದರ್ಭ ಇದೆ. ಆ ಸಂದರ್ಭದಲ್ಲಿ ಮೊದಲ ಪ್ರಶ್ನೆ ಏನಾದರೂ ಹಾಕಿದರೆ ಅದನ್ನು ನಾವು ಹೇಗೆ ನೋಡ್ತೇವೆ ಅಂತಂದರೆ, ತತ್ಕಾಲ ಆ ಸಮಯದಲ್ಲಿ ಚಕ್ರವನ್ನು ಹಾಕಿಕೊಂಡು ಲಗ್ನ ಯಾವುದಾಗತ್ತೋ ಆ ಲಗ್ನದ ಆಧಾರವನ್ನು ಮಾಡಿಕೊಂಡು ನಾವು ಎಲ್ಲ ವಿಷಯವನ್ನು ನೋಡುತ್ತೇವೆ. ಲಗ್ನ ಹೇಗಿದೆ, ಚಂದ್ರ ಹೇಗಿದೆ, ಆಮೇಲೆ ಅವನು ಏನು ಪ್ರಶ್ನೆ ಕೇಳಿದ್ದಾನೆ ಅದಕ್ಕೆ ಸಂಬಂಧಪಟ್ಟ ಭಾವ ಹೇಗಿದೆ, ಇದನ್ನೆಲ್ಲ ನೋಡ್ತೇವೆ. ಒಮ್ಮೆ ಒಂದು ವೇಳೆ ಎರಡನೇ ಪ್ರಶ್ನೆ ಕೇಳಿದರೆ ಚಂದ್ರ ಯಾವ ರಾಶಿಯಲ್ಲಿದ್ದಾನೋ ಅಲ್ಲಿಂದ ಲಗ್ನವನ್ನು ಮಾಡಿಕೊಂಡು ಅವನು ಕೇಳಿದಂಥ ಪ್ರಶ್ನೆಗೆ ತಕ್ಕಂತೆ ಭಾವವನ್ನು ನೋಡ್ತೇವೆ. ಮೂರನೇ ಪ್ರಶ್ನೆ ಕೇಳಿದ್ರೆ ಸೂರ್ಯ ಅಷ್ಟೇ ಹೇಳ್ತಾರೆ. ಇನ್ನು ಕೆಲವಿನ ಬುಕ್ಸಲ್ಲಿ 4ನೇ ಪ್ರಶ್ನೆ 5ನೇ ಪ್ರಶ್ನೆ ಕೂಡ ಹೇಳ್ತಾ ಇದ್ದಾರೆ. ಇದು ಟೆಸ್ಟ್ ಮಾಡಿದಂಗೆ ಆಗ್ತದೆ, ಆದರೂ ಒಂದು ಉಲ್ಲೇಖನೇ ಇದೆ. 3ನೇ ಪ್ರಶ್ನೆಗೆ ಸೂರ್ಯ ಯಾವ ರಾಶಿಯಲ್ಲಿರ್ತಾನೋ ಅದನ್ನು ಲಗ್ನ ಮಾಡಿಕೊಳ್ಳಬೇಕು. 4ನೇ ಪ್ರಶ್ನೆ ಗುರು ಯಾವ ರಾಶಿಯಲ್ಲಿರ್ತಾನೋ ಅದನ್ನು ಲಗ್ನ ಮಾಡಿಕೊಳ್ಳಬೇಕು. 5ನೇ ಪ್ರಶ್ನೆಯನ್ನು ಬುಧ ಶುಕ್ರ ಇವರಿಬ್ಬರಲ್ಲಿ ಯಾರು ಬಲಿಷ್ಠವಾಗಿರ್ತಾರೋ ಅವರನ್ನು ಲಗ್ನವಾಗಿ ಮಾಡಿಕೊಂಡು 5ನೇ ಪ್ರಶ್ನೆ ಕೇಳಬಹುದು ಅಂತ ಹೇಳ್ತಾರೆ. ಆದರೆ ಪರ್ಫೆಕ್ಟಾಗಿ ಆನ್ಸರ್ ಬರಬೇಕಾದ್ರೆ ಒಂದೇ ಪ್ರಶ್ನೆ. ಎರಡನೇ ಪ್ರಶ್ನೆ ದೈವೇಚ್ಛೆ. ಯಾಕೆಂದರೆ ಇದು ನಮ್ಮ ಕೈಯಲ್ಲಿ ಯಾಂತ್ರಿಕವಾಗಿ ನಾನು 2 ಪ್ರಶ್ನೆ 3 ಪ್ರಶ್ನೆ ನಾನು ಆನ್ಸರ್ ಕೊಡಬಲ್ಲೆ, ಆದರೆ ಭಗವಂತ ಆ ಜ್ಯೋತಿಷ್ಯನ ಮುಖಾಂತರ ಕೊಡಿಸ್ಬೇಕಲ್ಲ. ಅದರಲ್ಲಿ ಸ್ಯಾಂಕ್ಟಿಟಿ ಇರೋದು ಬರೀ ಒಂದು ಪ್ರಶ್ನೆಗೆ ಅಂತ ಹೇಳುತ್ತೆ. 2-3 ಪ್ರಶ್ನೆ ನಾವು ಉತ್ತರ ಕೊಡಬಹುದು, ಅದು ದೈವೇಚ್ಛೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸೊ ಜ್ಯೋತಿಷ್ಯನಾದವನು ಪ್ರಶ್ನೆ ಚಕ್ರವನ್ನು ನೋಡಿ ಒಳ್ಳೆಯದು ಮತ್ತು ಕೆಟ್ಟದ ಫಲಿತಾಂಶವನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರಶ್ನೆ ಚಕ್ರದ ಜೊತೆ ಕೆಲವಿನ ಶಕುನಗಳನ್ನು ನೋಡಬೇಕು ಅಂತ ಹೇಳ್ತಾರೆ. ಏಕೆಂದರೆ ದೈವದ ದತ್ತ ಆದ ಕಾರಣ ದೈವದ ಸಂಕೇತ ಹೇಗಿದೆ ಅಂತ ಅಂಬುದು ನಮಗೆ ಶಕುನಗಳ ಮುಖಾಂತರವಾಗಿ ಗೊತ್ತಾಗ್ತದೆ. ಇದು ತುಂಬ ಸುಲಭ. ಸೊ ಅದನ್ನು ನಾವು ಸ್ವಲ್ಪ ಸ್ಪರ್ಶ ಮಾಡೋಣ. ಶಕುನಗಳು ಮತ್ತು ಪ್ರಶ್ನೆ ಚಕ್ರದಲ್ಲಿ ದ್ವಾದಶ ಭಾವಗಳು, ಈ 2 ವಿಚಾರವನ್ನು ಇವತ್ತಿನ ಪಾಠದಲ್ಲಿ ನಾವು ನೋಡೋಣ. ಶಕುನಗಳಲ್ಲಿ 6 ಥರ ಶಕುನಗಳಿದೆ. ಅವುಗಳಲ್ಲಿ ದೃಷ್ಟಿ ಶಕುನ, ಶಬ್ದ ಶಕುನ, ಚಲನ ಶಕುನ, ಕ್ರಿಯಾಶಕುನಗಳು, ಉತ್ಪಾತ ಶಕುನಗಳು ಅಂತಿದೆ. ಸೊ ಇದರಲ್ಲಿ ಒಂದೊಂದನ್ನು ನಾವು ನೋಡೋಣ. ಶಕುನಗಳು ಅಂತಂದರೆ ಪ್ರಶ್ನೆ ಕೇಳುವಾಗ ಅಥವಾ ಉತ್ತರ ನೀಡುವಾಗ ಪ್ರಕೃತಿಯಲ್ಲಿ ಕಂಡುಬರುವಂಥ ವಿಶೇಷ ದೃಶ್ಯಗಳು, ಶಬ್ದಗಳು, ಚಲನೆಗಳು ಅಥವಾ ಅಸಾಮಾನ್ಯವಾದಂಥ ಘಟನೆಗಳು ದೇವದತ್ತ ಸಂಕೇತಗಳಾಗಿ ಫಲವನ್ನು ಸೂಚಿಸುತ್ತೆ.
ಅಂತ ಹೇಳ್ತಾರೆ. ಇನ್ನು ಎಷ್ಟು ಥರ ಅಂತಂಬುದು ನಾವು ನೋಡಿದ್ವಿ. ನೆಕ್ಸ್ಟ್, ಒಂದು ವೇಳೆ ಈ 5 ಥರ ಶಕನಗಳಿದೆ. ಒಂದು ವೇಳೆ ಶುಭ ಮತ್ತು ಅಶುಭ 2 ಶಕನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದು. ಮೊದಲೇನು ಮಾಡೋಣ, ಶುಭ ಅಶುಭ ಶಕನಗಳು ಯಾವುದನ್ನು ಮೊದಲು ತಿಳ್ಕೊಳ್ಳೋಣ, ಮತ್ತೆ ಮುಂದುವರಿಯೋಣ. ಮೊದಲನೇದಾಗಿ ದೃಷ್ಟಿ ಶಕನಗಳು. ದೃಷ್ಟಿ ಶಕನಗಳು ಅಂತಂದರೆ ಯಾವುದು ನಮ್ಮ ಕಣ್ಣಿಗೆ ಬೀಳುತ್ತೋ ಆ ಪ್ರಶ್ನೆ ಹಾಕುವ ಸಮಯಕ್ಕೆ ಅದನ್ನು ದೃಷ್ಟಿ ಶಕನಗಳು ಅಂತ. ಅದಕ್ಕೆ ತುಂಬ ಎಚ್ಚರಿಕೆಯಿಂದ, ತುಂಬ ವಿವೇಕದಿಂದ ಇರಬೇಕು. ಪ್ರಶ್ನೆಶಾಸ್ತ್ರವನ್ನು ಕೇಳಬೇಕು ಅಂತಂಬೋರು ತುಂಬ ಎಚ್ಚರ ಬೇಕು. ಎಲ್ಲ ರೀತಿಯಾದಂಥ ಅಬ್ಸರ್ವೇಷನ್ ಮಾಡಬೇಕು. ಜಾತಕದಲ್ಲಿ ಆ ಥರ ಬೇಕಿಲ್ಲ. ಚಕ್ರವನ್ನು ನಾವು ಕಣ್ಣಿಂದ ನೋಡ್ತಾ ಇದ್ಬಿಟ್ರೆ ಸಾಕು. ಆದರೆ ಪ್ರಶ್ನೆ ಕೇಳಲಿಕ್ಕೆ ಎಕ್ಸ್ಪರ್ಟ್ ಆಗಿರಬೇಕು ಅಂದರೆ ಅವ್ರು ಏನು ಕೇಳ್ತಾ ಇದ್ದಾರೆ ಆ ಸಮಯದಲ್ಲಿ ಎಲ್ಲವನ್ನು ಈ 5 ಶಕನಗಳನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಅದನ್ನು ಅಬ್ಸರ್ವ್ ಮಾಡದೆ ಮುಂದುವರಿಬಾರದು ಅಂತ ಹೇಳ್ತಾರೆ. ಸೊ ಕಣ್ಣಿಗೆ ಯಾವುದು ಕಾಣುತ್ತೋ ಅದನ್ನು ದೃಷ್ಟಿ ಶಕನಗಳು ಅಂತೇವೆ. ಸೊ ಪ್ರಶ್ನೆ ಕೇಳುವ ವೇಳೆ ಅಥವಾ ಅವನು ಹೊರಡ್ತಾನೆ ಅಲ್ವಾ, ಈಗ ಅಷ್ಟಮಂಗಲ ಪ್ರಶ್ನೆಯಿಂದ ಯಾರಾದರೂ ಅವ್ರ ಮನೆಗೆ ಹಾಕಲಿಕ್ಕೆ ಹೊರಡ್ತಾರೆ, ಆ ಸಮಯದಲ್ಲಿ ಅವನು ಮನೆಗೆ ಹೋಗೋ ತನಕ ಹಾದಿಯಲ್ಲಿ ಏನೇನು ಕಾಣುತ್ತೋ ಎಲ್ಲವನ್ನೂ ರೆಕಾರ್ಡ್ ಮಾಡ್ಕೊಳ್ತಾರೆ. ಈ ಉಡುಪಿ, ಕೇರಳ ಇಂಥ ಕಡೆ ಹೋದಾಗ ಅಷ್ಟಮಂಗಲ ಪ್ರಶ್ನೆ ಅಂತ ಬರುತ್ತೆ. ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಪ್ರತಿಯೊಂದು ಈವೆಂಟ್, ಸಣ್ಣ ಈವೆಂಟ್ ಕೂಡ ರೆಕಾರ್ಡ್ ಮಾಡ್ತಾರೆ. ಸೊ ಇದನ್ನು ದೃಷ್ಟಿ ಶಕನಗಳು ಅಂತೇವೆ. ಅದರಲ್ಲಿ ಕೆಲವೊಂದು ಶುಭ ಇದೆ, ಅಶುಭ ಇದೆ. ನಾನು ಕಿಂಚಿತ್ ಕೆಲವಿಂದ ಮಾತ್ರವನ್ನೇ ಹೇಳುತ್ತೆ. ಮಾಮೂಲಾಗಿ ಹೂವಿನ ಹಾರ ಹಾಕಿದಂಥ ದೇವಾಲಯದ ದ್ವಾರ, ಅದಕ್ಕೆ ಹೂವುಗಳನ್ನು ತರಬೇಕು ಅಂತ ಯಾಕೆ ಹೇಳ್ತೇವೆ ಅಂತಂದ್ರೆ ಹೂವು ಅಂತಂಬುದು ಶುಭ ಸಂಕೇತ. ಅದಕ್ಕೋಸ್ಕರವೇ ಹೂ ತರಬೇಕು ಅಂತ ಹೇಳ್ತಾರೆ. ಅವನಿಗೆ ಆಗೋದು ಒಳ್ಳೇದಿದ್ರೆ ಹೂವನ್ನು ತಗೊಂಡು ಬರ್ತಾನೆ. ಅವನಿಗೆ ಆಗೋದು ಆಗಲಿದ್ರೆ ಜ್ಯೋತಿಷನ ಮನೆಗೆ ಹೋಗೋ ಹಾದಿಯಲ್ಲಿ ತಗೊಂಬೋಣ ಅಂತಂದರೆ ಎಲ್ಲಿಯೂ ಒಂದು ಹೂವಿನ ಶಾಪ್ ಕೂಡ ಸಿಗಲ್ಲ ನಿಮಗೆ. ನಮಗೆ ಒಳ್ಳೆ ಶಕನ. ಅದಕ್ಕೆ ಏನು ತರ್ತಾ ಇದ್ದೀವಿ ಅಂತಂಬುದು ತುಂಬ ಇಂಪಾರ್ಟೆಂಟ್. ಸೊ ಹೂವಿನ ಹಾರ, ಅದಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಶುಭ ಮಂಗಳ ದ್ರವ್ಯಗಳು, ವಿಳದಲೆ, ಅಡಿಕೆ, ಹಣ್ಣು, ಹಂಪಲಗಳು, ಇದೆಲ್ಲ ಕೂಡ ಶುಭ ಸೂಚನೆ. ಆ ದಕ್ಷಿಣೆಯನ್ನು ಕೂಡ ನಾವು ಅದ್ರಾಗ ಇಡ್ತಾರೆ. ಆ ದಕ್ಷಿಣೆ ಬರ್ತಾ ಇದೆ ಅಂತಂದರೆ ಅದು ಕೂಡ ಇವನಿಗೇನೋ ಲಾಭ ಆಗುವಂಥ ಒಂದು ಸಂಕೇತ. ಭಾಳ ಜನ ಜ್ಯೋತಿಷ್ಯನಿಗೆ ದುಡ್ಡು ಕೊಡ್ತಾ ಇದ್ದೀವಿ ಅಂತ ಅಂದು ಕೊಡ್ತೇವೆ, ಅಲ್ಲ, ಅದು ಶುಭ ಸಂಕೇತ ಅಂತ ಹೇಳ್ತಾರೆ. ಅದು ಶುಭ ಇಂಥದ್ದು ಬಂದರೆ. ಒಂದು ವೇಳೆ ಆ ಹೋಗೋ ಕಾಲಕ್ಕೆ ಶಬರ ಆಗಲಿ, ಒಬ್ಬ ವಿಕಲಾಂಗ, ಫಿಸಿಕಲಿ ಚಾಲೆಂಜ್ಡ್ ಆಗಿರುವಂಥವನು ಯಾರಾದರೂ ಕಾಣಿದ್ರೆ ಅವನು ಎದುರಿಗೆ ಬರೋದಾಗಲಿ, ಅಥವಾ ನಾವು ಅವನು ಪ್ರಶ್ನೆ ಕೇಳೋ ಸಮಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಇದನ್ನು ಸೂಚನೆ ಕಾಣಿದ್ರೆ ಅದು ಅಶುಭ ಅಂತ ಹೇಳ್ತಾರೆ. ಒಂದು ಎಮ್ಮೆ ಬಂತಂದುಕೊಳ್ಳಿ, ಅದನ್ನು ಧನಲಾಭ, ಅದು ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ಒಂದು ಬೆಕ್ಕಾಗಲಿ ಆ ಕಡೆಯಿಂದ ಈ ಕಡೆ ಹೋದ್, ನಮಗೆ ಗೊತ್ತಿದೆ ಯಾವುದನ್ನ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೆಕ್ಕು ಏನಾದರೂ ಅಡ್ಡ ಬಂದರೆ ಒಳ್ಳೆಯದಲ್ಲ. ಇದು ಶಕುನಶಾಸ್ತ್ರದಲ್ಲಿ ಜ್ಯೋತಿಷ್ಯನ ಪಡೆಯುವಂಥ ಸಂಕೇತ. ನಾವು ದಿನನಿತ್ಯ ನಾವು ವ್ಯಾವಹಾರಿಕ ಜೀವನದಲ್ಲಿ ಬೆಕ್ಕು ಆ ಕಡೆ ಅದು ಹೋಗಲೇಬೇಕು. ಅದನ್ನೆಲ್ಲ ನಾವು ನೋಡ್ಲಿಕ್ಕೆ ಬರೋದಿಲ್ಲ. ಎಮ್ಮೆ ಧನಲಾಭವನ್ನು ಕೊಡ್ತದೆ. ಬಿಳಿ ಕಾಗಿ, ಬಿಳಿ ಎಮ್ಮೆ ಶುಭ. ಅದೇ ಉಗ್ರಮುಖನಾದಂಥ ಒಬ್ಬ ವ್ಯಕ್ತಿ ಏನಾದರೂ ಕಾಣಿಸಿದ್ರೆ, ಆ ಸಮಯದಲ್ಲಿ ಯಾರಾದ್ರೂ ಸಿಟ್ಟು ಮಾಡಿಕೊಂಡಿದ್ರೆ ನಮ್ಮ ಕಣ್ಣಿಗೆ ಕಾಣೋದು. ಮನೆಗೆ ಯಾರೊಬ್ಬರು ಕೂಗ್ತಾ ಇರೋದು, ಜಗಳ, ಈ ಥರ ಕಾಣಿದ್ರೆ ಅದು ಅಶುಭ. ಮಕ್ಕಳ ಆಟ ಸುಖದ ಸಂಕೇತ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಮಗು ಅಳ್ತಾ ಇತ್ತು ಅಂದ್ಕೊಳ್ಳಿ ಆ ಸಮಯದಲ್ಲಿ, ಅದು ಅಶುಭದ ಸಂಕೇತ. ಇಲ್ಲಿ ದೃಷ್ಟಿ ಆದ ಕಾರಣ ನಮಗೆ ನೋಡೋ ಸಮಯದಲ್ಲಿ ಯಾವುದು ಶುಭವಾಗಿ ಕಾಣುತ್ತೆ ಅಂದರೆ ಸಂತೋಷವನ್ನು ನೀಡುವಂಥದ್ದೆಲ್ಲ ಕೂಡ ಶುಭ. ಯಾವುದರಿಂದ ಭಯ ಗಾಬರಿ ಆಗ್ತೀವೋ, ಯಾವುದರಿಂದ ತೊಂದರೆ ಆಗುತ್ತೋ ಅಂಥ ಶಕುನಗಳು ನಮಗೆ ಕಂಡರೆ ಅದು ಅಶುಭ ಅಂತ ಹೇಳ್ತಾರೆ. ಇದನ್ನು ಅಬ್ಸರ್ವ್ ಮಾಡಬೇಕು. ಇದನ್ನು ದೃಷ್ಟಿ ಶಕುನಗಳು ಅಂತ ನಾವು ಕರಿತೇವೆ. ಎರಡನೇದು ಶಬ್ದ ಶಕುನಗಳು. ಮಂಗಳವಾದ್ಯಗಳು, ತಾಳ, ಒಂದು ಒಳ್ಳೆ ಸಂಗೀತ, ಇಂಥದ್ದೇನಾದರೂ ನಮಗೆ ಕಿವಿ ಬಿತ್ತಂದ್ಕೊಳ್ಳಿ, ಅದನ್ನು ಶುಭ ಅಂತೇವೆ. ಆ ಪ್ರಶ್ನೆ ಕೇಳುವ ಸಮಯದಲ್ಲಿ ನಮಗೆ ಕಿವಿ ಬೀಳುವಂಥ ಶಬ್ದಗಳು. ಅದೇ ಒಂದು ಅಶುದ್ಧವಾದಂಥ ಶಬ್ದಗಳು, ಜಗಳದ ಒಂದು ಗದ್ದಲ ಇದ್ದಂಗಿತ್ತು ಅಂದ್ಕೊಳ್ಳಿ, ಅದು ಅಶುಭ. ಒಂದು ಮಯೂರನ ಕೂಗು ಕಾಣ್ತು ಅಂದ್ಕೊಳ್ಳಿ, ಕೋಗಿಲೆ, ಮಯೂರ ಇಂಥದ್ದು ಕೇಳ್ತು ಅಂದ್ಕೊಳ್ಳಿ, ತುಂಬ ಸಂತೋಷವಾಗಿರುತ್ತೆ ಕಿವಿಗೆ, ಯಶಸ್ಸು ಕೂಡ ವೃದ್ಧಿ ಆಗುತ್ತೆ. ಒಂದು ಎಮ್ಮೆ ಆಗಲಿ ಮೇಕೆ ಆಗಲಿ ಕೂದರೂ ಕೂಡ
ಅದು ತಾಯಿ ಅಮ್ಮ ಅಂತ ಕೂಗ್ತದೆ, ಅದು ಶುಭ. ಅದೇ ಒಂದು ಕತ್ತೆ ಈಡಿಸಿದೆ ಅನ್ಕೊಳ್ಳಿ, ಕತ್ತೆ ಈಳ, ಅದು ಅಶುಭ ಅಂತ ಹೇಳ್ತಾರೆ. ಪಕ್ಷಿಗಳ ಸುಂದರವಾದ ಕೂಗು. ಆದರೆ ಕರ್ಕಶವಾದಂಥ ಶಬ್ದ ಏನಾದರೂ ಬಂದರೆ, ಮನೆಯಲ್ಲಿ ಜ್ಯೋತಿಷ್ಯನ ಪ್ರಶ್ನೆ ಕೇಳ್ತಾ ಇರ್ತಾರೆ, ಅಡುಗೆ ಮನೆಯಲ್ಲಿ ಮೇಲಿಂದ ಡಬ್ಬಿ ಕೆಳಗೆ ಹಾಕ್ತಾರೆ, ಡಬ್ ಅಂತ ಬೀಳುತ್ತದೆ, ನಾವು ಏನಾಯಿತು ಅಂತ ಹೋಗ್ತೇವೆ. ಅದೇ ಇನ್ನೊಬ್ಬರು ಬಾಗಲ್ ಸ್ಪೀಡ ಹಾಕ್ತಾರೆ, ಆ ಬಾಗಲ್ ಸ್ಪೀಡ ಹಾಕಿದಂಥ ಒಂದು ಶಬ್ದ ಬರುತ್ತೆ. ಸೊ ಇದೆಲ್ಲ ಜ್ಯೋತಿಷ್ಯ ಅಬ್ಸರ್ವ್ ಮಾಡ್ತಾರೆ. ಕರ್ಕಶವಾದಂಥ ಶಬ್ದ ಕೇಳಿಸಿದರೆ ಅಶುಭ, ಒಳ್ಳೆ ಶಬ್ದ ಕೇಳಿಸಿದರೆ ಶುಭ, ಅಸಲು ಏನು ಕೇಳಿಸದೇ ಇದ್ರೆ ಉತ್ತಮ. ಒಳ್ಳೆಯದೂ ಇಲ್ಲ, ಕೆಟ್ಟದ್ದೂ ಇಲ್ಲ. ಆದರೆ ಭಗವಂತ ಯಾವುದೋ ರೂಪದಲ್ಲಿ ನಮಗೆ ಸಂಕೇತಗಳನ್ನು ಕೊಡ್ತಾನೆ. ನಾವು ಅಬ್ಸರ್ವೇಷನ್ ಮೋಡಲ್ಲಿ ಇರಬೇಕು. ನಾವು ಅಬ್ಸರ್ವೇಷನ್ ಮೋಡಲ್ ಇಲ್ಲ, ಅದಕ್ಕೆ ನಾವು ಅಬ್ಸರ್ವ್ ಮಾಡಲಿಲ್ಲ ಅಂದರೆ ಅದಕ್ಕೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಇದು ಶಬ್ದ ಶಕುನ ಅಂತ ಕರೀತಾರೆ. ಮೂರನೇದು ಚಲನ ಶಕುನಗಳು. ಅಂದರೆ ಎದುರಿಗೆ ಬಂದವರು ಅಥವಾ ಪ್ರಾಣಿ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತೆಂಬುದು. ಸೊ ಬಲಕ್ಕೆ ಹೋಗೋದು ಈ ಥರ ಏನಾದರೂ ಇದೆ ಶುಭ, ಎಡಕ್ಕೆ ಹೋಗೋದಿದ್ರೆ ಅಶುಭ ಅಂತ ಹೇಳ್ತಾರೆ. ಎದುರಿಗೇನಾದರೂ ಬರ್ತಾ ಇದ್ರೆ ಲಘು ವಿಘ್ನಗಳು, ಹಿಂತಿರುಗ್ತಾ ಇದ್ರೆ ವಿಘ್ನಗಳು. ಈ ರೀತಿ ನಾವು ಚಲನೆಗಳನ್ನು ನೋಡ್ತೇವೆ. ನಾವು ಮನೆಯೊಳಗೆ ಹೋಗ್ತಾ ಇದ್ದೇವೆ, ಯಾರೋ ಒಬ್ಬರು ಪೂರ್ಣ ಕುಂಭದ ನೀರು ತಗೊಂಡು ನಮ್ಮ ಎದುರುಗಡೆ ಈ ಕಡೆ ಬರ್ತಾ ಇದ್ದಾರೆ, ಅದು ಶುಭ ಶಕುನ ಅಂತ ಹೇಳ್ತಾರೆ. ನಾವು ಒಳಗೆ ಹೋದಾಗ ಒಳಗಡೆಯಿಂದ ಯಾರಾದರೂ ವೆಪನ್ಸ್ ಥರ ಒಂದು ಕತ್ತಿಯೋ ಚಾಕೋ ಏನೋ ಪಾಪ ಫುಲ್ ಕಟ್ ಮಾಡ್ಕೊಳ್ಳಿಕ್ಕೆ ಒಂದು ಕತ್ತಿ ಇಟ್ಕೊಂಡು ಹೋಗ್ತಿರ್ತಾರೆ, ಅದು ಕೂಡ ಅಶುಭ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ದೈವದ ಸಂಕೇತ. ಇದು ಒಳ್ಳೇದಾಗಬೇಕು ಕೆಟ್ಟದಾಗಬೇಕು ಅಂತ ತಿಳಿಸ್ಲಿಕ್ಕೆ. ಸೊ ಇದು ಆಮೇಲೆ ಅದು ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅಂತ ಹೇಳಿದ ಮೇಲೆ ಅವನು ಮಾಡ್ತಾನೋ ಬಿಡ್ತಾನೋ ಬೇರೆ ವಿಚಾರ. ಒಂದು ವೇಳೆ ಭಗವಂತ ಕೆಟ್ಟದಾಗಿದೆ ಅಂತ ಸೂಚನೆ ತೋರಿಸಿದ್ರೆ ನಾವು ಇಮಿಡಿಯೇಟ್ಲಿ ಬೇಡಪ್ಪ ಅಂತ ಅಂದ್ಕೊಳ್ತೇವೆ. ಅಂದ್ರೆ ಒಂದು ಎಚ್ಚರ ಭಗವಂತ ಕೊಡ್ತಾನೆ. ಇದು ಚಲನಶಕನಗಳು. ನಂತರ ಕ್ರಿಯಾಶಕನಗಳು. ಕ್ರಿಯಾಶಕನಗಳು ಅಂದ್ರೆ ಏನಂತಂದ್ರೆ ಕೆಲಸ ಮಾಡೋದು, ಕ್ರಿಯೆ, ಶುಭ ನಡೆ ಕ್ರಿಯೆ ಅಂತೇವೆ. ಒಬ್ಬ ಅಗಸದಿಂದ ಬಿದ್ದ ಹೂವು ಅದೊಂದು ಶುಭ. ದೀಪ ನಂದಿಸೋದು ಅಶುಭ ಅಂತ ಹೇಳ್ತಾರೆ. ದೀಪ ಚೆನ್ನಾಗಿ ಪ್ರವರ್ಧಮಾನವಾಗಿ ಚೆನ್ನಾಗಿ ಉರಿತಾ ಇತ್ತು ಅಂದ್ಕೊಳ್ಳಿ, ಅದು ಶುಭ. ನೀರಿನ ದೀಪದ ಕೆಳಗೆ ಎಣ್ಣೆ ಸೋರೋದಾಗ್ಲಿ, ದೀಪ ನೋಡಿದಾಗ ಕಪ್ಪು ಕರ್ರಗೆ ಇರ್ತದೆ, ಸರಿಯಾಗಿ ಉರಿತಾನೇ ಇಲ್ಲ, ಅಂಥ ದೀಪಗಳು ಅಶುಭ ಅಂತ ಹೇಳ್ತಾರೆ. ಅದಕ್ಕೆ ನೀವು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೋಗೋ ಕಾಲಕ್ಕೆ ಮನೆಯವ್ರಿಗೆ ಹೇಳ್ತಾರೆ, ಅಮ್ಮ ಒಂದು ದೀಪ ಹಚ್ಚಿ ಅಂತ ಹೇಳ್ತಾರೆ. ಆ ದೀಪ ಹಚ್ಚುವ ಕಾಲಕ್ಕೆ ಅವರೆಲ್ಲವೂ ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾರೆ, ಏನು ಇಂಟರ್ಫಿಯರ್ ಆಗಲ್ಲ. ಯಾರೋ ದೀಪ ತಂದಿಡ್ತಾರೆ, ಎಣ್ಣೆ ಹಾಕ್ತಾರೆ, ಸ್ವಲ್ಪ ಜಾಸ್ತಿ ಆಗಿರೋ ಕೆಣ್ಣಗೆ ಸೋರುತ್ತೆ, ಅದು ಸರಿಯಾಗಿ ಬೆಳಗೋದಿಲ್ಲ. ಆ ಡೈರೆಕ್ಷನ್ ನೋಡ್ತಾರೆ, ಯಾವುದೋ ಒಂದು ಡೈರೆಕ್ಷನ್ಗೆ ಇಟ್ಟಿರ್ತಾರೆ, ದಕ್ಷಿಣ ದಿಕ್ಕಿಗೆ ಇಟ್ಟಿರ್ತಾರೆ. ಇದನ್ನು ಪ್ರತಿಯೊಂದು ಅಬ್ಸರ್ವ್ ಮಾಡಿರ್ತಾರೆ. ಅಬ್ಸರ್ವ್ ಮಾಡಿ ಕೊನೆಗೆ ರಿಸಲ್ಟ್ ಹೇಳ್ತಾರೆ. ಹಾಗೆ ಕ್ರಿಯಾಶಕನಗಳು ನೋಡ್ತಾರೆ. ಮುಳ್ಳು ಚುಚ್ಚೋದು ಅಶುಭ, ಗೋಮಯದಲ್ಲಿ ಕಾಲಿಡೋದು ಅದು ಶುಭ. ಸೊ ಈ ರೀತಿ ಬಹಳಷ್ಟು ಸುಂದರವಾಗಿ ಹೇಳ್ತಾರೆ. ಬಟ್ಟ ಹಾರದಿದ್ರೆ ಅಶುಭ, ಒಂಥರ ಸುಂದರವಾಗಿ ನಗುವುದು, ಹೂ ಹಾರಿಸೋದು ಇದೆಲ್ಲ ಕೂಡ ಶುಭ. ನಮಗೆ ನೋಡಿದ ತಕ್ಷಣ ಮನಸ್ಸಿಗೆ ಸಂತೋಷ ಆದರೆ ಅದು ಶುಭ, ಮನಸ್ಸಿಗೆ ಏನಾದರೂ ದುಃಖ ಆಯ್ತು ಅನ್ಕೊಡಿ ಅದು ಅಶುಭ. ಇಷ್ಟು ಮಾತ್ರ ನಾವು ತಿಳ್ಕೊಳ್ಬಹುದು. ನಂತರ ಉತ್ಪಾತ ಶಕುನಗಳು ಅಂತ ಹೇಳ್ತಾರೆ. ಇದು ಅಸಾಮಾನ್ಯ ಅಥವಾ ಅಪಶಕುನಗಳು. ಇದು ನಮ್ಮ ಕೈಯಲ್ಲಿರಲ್ಲ, ಪ್ರಕೃತಿ ಮೇಲೆ ಡಿಪೆಂಡ್ ಆಗ್ತದೆ. ಅಗ್ನಿಯಿಂದ ಅಲೆಗಳು ಏಳುವುದು, ಎಲ್ಲೋ ದೂರದಿಂದ ಬೆಂಕಿ ಹಚ್ತಾ ಇರ್ತಾರೆ, ಅಲ್ಲಿ ನೋಡಿದ ತಕ್ಷಣ ಅಲ್ಲಿ ಬೆಂಕಿ ಏಳುತ್ತಾ ಇರುತ್ತೆ. ಆ ಬೆಂಕಿಯಿಂದ ಅಂತ ಧೂಳು ಮನೆ ಕಡೆ ಹರಿತಾ ಇರುತ್ತೆ. ಅಥವಾ ಆ ಸಮಯದಲ್ಲಿ ಭೂಕಂಪ ಆಗೋದು, ಅದಕ್ಕೆ ಭೂಕಂಪಗಳಾಗೋದು, ಆ ಗ್ರಹಣ, ಉಲ್ಕಾಪಾತ, ಬಿರುಗಾಳಿ ಬರುವುದು, ಇದ್ದಕ್ಕಿದ್ದಂಗೆ ಮಳೆ ಬರುವುದು, ಸಿಡಲು, ಇದೆಲ್ಲ ಕೂಡ ಕೆಟ್ಟ ಸೂಚನೆಗಳು. ಅದಕ್ಕೆ ಗ್ರಹಣ ಆದ ಸಂದರ್ಭದಲ್ಲಾಗಲಿ, ಯಾವುದೇ ಒಂದು ಪ್ರಕೃತಿ ವಿಕೋಪ ಆದಂಥ ನಕ್ಷತ್ರ ಏನಿದೆ ಆ ನಕ್ಷತ್ರವನ್ನು ಕೂಡ ಸುಮಾರು 3 ತಿಂಗಳ ದಿನ ಯಾರು ಬಳಸಲ್ಲ. ಎಲ್ಲೊಂದು ಕಡೆ ಭೂಕಂಪ ಆಗ್ತದೆ. ಆ ನಕ್ಷತ್ರ ಯಾವ ನಕ್ಷತ್ರದಲ್ಲಿ ಭೂಕಂಪ ಆಗಿದೆ ಅದನ್ನು ಬಳಸೋದೇ ಇಲ್ಲ. ನಾವು ಕೆಲವಿಂದ ಬಳಸ್ತೇವೆ. ಗ್ರಹಣ ಯಾವ ನಕ್ಷತ್ರದಲ್ಲಾಗಿದೆ ಆ ನಕ್ಷತ್ರವನ್ನು ನಾವು ವಿವಾಹಾದಿ ಕಾರ್ಯಗಳಲ್ಲಿ, ವಿವಾಹದಲ್ಲಿ ಮಾತ್ರ ಬಳಸೋದಿಲ್ಲ.
ಆದರೆ ಇಲ್ಲಿ ಏನು ಹೇಳ್ತಾರೆ, ಯಾವಾಗ ಪ್ರಕೃತಿ ವಿಕೋಪ ಆಗ್ತದೆ, ಫ್ಲಡ್ಸ್ ಆಗಬಹುದು, ಭೂಕಂಪಗಳಾಗಬಹುದು, ಅದಕ್ಕೇನೋ ಕೆಟ್ಟದ್ದು ಸೂಚನೆ ಮಾಡ್ತಾ ಇದೆ ಅಂತ. ದುರ್ಯೋಧನ ಹುಟ್ಟಿದಾಗ ರಕ್ತದ ಮಳೆ, ರಕ್ತವರ್ಣದ ಮಳೆ, ರಕ್ತ ಮಳೆ ಅಂದರೆ ಆ ಕಲರ್ ಇರ್ತಿತ್ತು, ಆ ರೀತಿ ಮಳೆ ಬಂತು. ತುಂಬ ಪ್ರಕೃತಿ ಎಲ್ಲ ಗದ್ದಲಾಗ್ಬಿಡ್ತು. ಅಂದರೆ ಏನೋ ಒಂದು ತೊಂದರೆ ಆಗ್ತದೆ, ಇದು ಋಷಿ ಮುನಿಗಳಿಗೆ ಗೊತ್ತಾಗ್ತದೆ. ಸೊ ಏನೋ ಪ್ರಕೃತಿ ಆಗ್ತಾ ಇದೆ, ಏನೋ ತೊಂದರೆ ಕಾದಿದೆ ನಮಗೆ, ಅವ್ರಿಗೆ ಗೊತ್ತಾಗ್ತದೆ. ಇನ್ನು ನಿಮಗಿದು ಸಂಹಿತಾಶಾಸ್ತ್ರದಲ್ಲಿ ತುಂಬ ಗೊತ್ತಾಗ್ತದೆ. ಪ್ರಕೃತಿಯನ್ನು ಅಬ್ಸರ್ವ್ ಮಾಡಿದಾಗ ಮನುಷ್ಯನ ಜೀವನ ಹೇಗಿರುತ್ತೆ, ಅವನ ಧಾರ್ಮಿಕ ಸ್ಥಿತಿ ಹೇಗಿರುತ್ತೆ, ಪ್ರಕೃತಿಯನ್ನು ನೋಡಿ ಕೂಡ ಹೇಳುವಂಥ ಸಂದರ್ಭಗಳುಂಟು. ಹಾಗಾಗಿ ಸಿಡ್ಲು ಬೀಳೋದು, ಅನ್ಯಾಚುರಲ್ ಆಗಿ ತುಂಬ ಡಿಸ್ಟರ್ಬ್ ಮಾಡೋದು ಪ್ರಕೃತಿಯನ್ನು. ಪ್ರಶ್ನೆ ಕೇಳುವ ಬಂದು ದೊಡ್ಡ ಸಿಡ್ಲು ಬಿಂತು ಅಂದ್ಕೊಳ್ಳಿ, ಅದು ಅಪಶಕುನ, ಒಳ್ಳೆಯ ಶಕುನ ಅಲ್ಲ. ಒಳ್ಳೆ ತಾಳ, ಧ್ವನಿ, ಸಂಗೀತ, ವೇದ ಮಂತ್ರಗಳು ಇಂಥದ್ದು ಬಂತು ಅಂದ್ಕೊಳ್ಳಿ, ಶಕುನ, ಒಳ್ಳೆಯದು. ಸಣ್ಣ ಮಗು ಅಳೋದು, ಯಾರೋ ಅಳೋದು ಗೊತ್ತಾದರೆ ಅದು ಅಶುಭ. ಸಣ್ಣ ಮಕ್ಕಳು ನಕ್ಕರೆ ಶುಭ. ಈ ರೀತಿ ಶಕುನಗಳನ್ನು ನಾವು ನೋಡ್ತೇವೆ. ಈಗ ಉದಾಹರಣೆಗೆ ನನಗೆ ಯಾರ ಜಯ ಆಗುತ್ತಾ ಅಂತ ಏನೋ ಒಂದು ಪ್ರಶ್ನೆ ಕೇಳ್ತಾರೆ. ಅದೇ ಸಮಯದಲ್ಲಿ ನಾವು ಅಬ್ಸರ್ವ್ ಮಾಡಿದರೆ ಅಥವಾ ಅವನು ಕೇಳಿದ್ರೆ, ದಾರಿಯಲ್ಲಿ ಏನಾದರೂ ಒಂದು ಎಮ್ಮೆ ಬಂದರೆ ಜಯ ಆಗುತ್ತೆ ಅಂತ ಹೇಳ್ಬೋದು. ಕತ್ತೆಯ ಶಬ್ದ ಕೇಳಿಸ್ತು ಅಂದ್ಕೊಳ್ಳಿ, ಇಲ್ಲಪ್ಪ ನೀ ಅಂದ್ಕೊಂಡಿದ್ದು ಆಗೋ ಥರ ಕಾಣ್ತಾ ಇಲ್ಲ, ಯಾಕೆಂದರೆ ಶಕುನ ಕಾಣಿಸ್ತಲ್ಲ, ನೆಗೆಟಿವ್ ಆಗಿದೆ. ಶಕುನಗಳಿಂದ ಹೇಳೋದು ತುಂಬ ಈಸಿ, ಆದರೆ ತುಂಬ ಎಚ್ಚರ ಬೇಕಾಗತ್ತೆ. ವ್ಯವಹಾರದಲ್ಲಿ ಲಾಭ ಆಗುತ್ತಾ ಇಲ್ಲ ನನಗೆ ಅಂತ ಯಾರನ್ನ ಪ್ರಶ್ನೆ ಕೇಳಿದ್ರೆ, ದಾರಿಯಲ್ಲಿ ಬೆಕ್ಕು ದಾಟಿ ಬಂದರೆ ನಷ್ಟ, ಬಿಳಿ ಹಕ್ಕಿ ಬಂತಂದ್ಕೊಳ್ಳಿ ಲಾಭ. ಈ ಬೆಕ್ಕು ಅಂತಂಬೋದು ಇಲ್ಲಿ ಶಕುನ ಶಾಸ್ತ್ರದಲ್ಲಿ ಬರುತ್ತೆ. ಹಿಂದೆ ಜ್ಯೋತಿಷ್ಯರೆಲ್ಲ ಕೂಡ ಇದನ್ನು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಅದು ಹೇಳಿದೆ. ಬಟ್ ಈಗ ಬೆಕ್ಕು ಮಾತ್ರ ಉಳಿದುಕೊಂಡಿದೆ. ನಾವೆಲ್ಲಿ ಆಫೀಸಿಗೆ ಹೋಗ್ಬೇಕಾದ್ರೂ ಪಾಪ ಈ ಮನೆಯಿಂದ ಆ ಮನೆಗೆ ಜಂಪ್ ಮಾಡ್ತಾ ಇರುತ್ತೆ. ನಾವು ತಲೆ ಬಿಸಿ ಆಗುತ್ತೋ, ಅಯ್ಯೋ ಇವತ್ತು ಬೆಕ್ಕು ಅಡ್ಡ ಬಂತು, ಆಫೀಸಿಗೆ ಹೋದ್ರೆ ಏನಾಗುತ್ತೋ ಏನೋ, ಬಾಸ್ ಏನಂತಾನೋ ಏನೋ, ಏನೂ ಆಗೋದಿಲ್ಲ. ಇದು ಕೇವಲ ದೈವದ ಸಂಕೇತ, ಯಾವಾಗ ಪ್ರಶ್ನೆ ಹಾಕಿದಾಗ ಮಾತ್ರ. ಇಲ್ಲದ್ರೆ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮದುವೆ ಆಗುತ್ತಾ ಇಲ್ಲ, ಆ ಸಮಯದಲ್ಲಿ ಮದುವೆಗೆ ಸಂಬಂಧಪಟ್ಟದ್ದು ಏನಾದರೂ ಬಂದರೆ ಹೂವಿನ ಹಾರ ಹಾಕಿರುವಂಥ ದೇವಾಲಯ ಕಂಡ್ರೆ ತುಂಬ ಅನುಕೂಲ ಆಗ್ತದೆ. ಜಗಳ ಆಗ್ಬೋದಾಗಲಿ, ಕಲಹಗಳು, ಶಬ್ದಗಳಾದರೆ ಏನೋ ವಿವಾಹದಲ್ಲಿ ವಿಘ್ನ ಆಗುತ್ತೆ. ಶಕುನಗಳನ್ನು ಯಾವಾಗಲೂ ಪ್ರಶ್ನೆ ಕಾಲದ ಲಕ್ಷಣದೊಂದಿಗೆ ಮಾತ್ರ ಜೋಡಿಸಬೇಕು. ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ಇದನ್ನು ಜೋಡಿಸತಕ್ಕದ್ದಲ್ಲ. ಪ್ರಶ್ನೆ ಹಾಕಿದಾಗ ಮಾತ್ರವೇ ಇದು. ಅದು ಭಗವಂತ ಕೊಡೋ ಸೂಚನೆ ಅಷ್ಟೇ. ನಿಜವಾಗ ಅದೇನು ತೊಂದರೆ ಅಲ್ಲ. ಬೆಕ್ಕು ಒಳ್ಳೆದೇ, ಆದರೆ ನಮ್ಮ ಪ್ರಶ್ನೆಗೆ ಬಂದಾಗ ಮಾತ್ರ ಅದು ಕೆಟ್ಟದ್ದೊಂದು ಸೂಚನೆ ಅಷ್ಟೇ. ಸೊ ಶಕುನಗಳ ಶಕ್ತಿಯನ್ನ ಅತಿಯಾಗಲಿ ಅಲ್ಪವಾಗಲಿ ಊಹಿಸಬಾರದು. ಅವುಗಳ ಗಾಂಭೀರ್ಯತನ್ನು ಗ್ರಹಿಸಿ ವಿವರಿಸಬೇಕು ಅಂತ ಹೇಳ್ತಾರೆ. ಶಕುನವು ಕೆಲವೇ ಕ್ಷಣಗಳ ಸಂಕೇತ, ತುಂಬ ಲಾಂಗ್ ಇರಲ್ಲ, ಸಡನ್ ಆಗಿ ಆಗ್ತದೆ. ಆ ವೇಳೆಗೆ ನಾವು ತೀರ್ಮಾನ ಆಗಿರಬೇಕು, ನಾವು ಲೆಕ್ಕಿಸ್ಲಿಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಾರೆ. ಒಟ್ಟಿಗೆ ದೃಷ್ಟಿ ಶಕುನಗಳಲ್ಲಿ ಶುಭ ಯಾವುದು ಅಂತಂದರೆ ದೇವಾಲಯ ಧ್ವಜ, ಹೂಹಾರ ಹಾಕಿರುವಂಥ ದೇವಾಲಯ, ಬಿಳಿ ಎಮ್ಮೆ, ಬಿಳೆ ಕಾಗೆ, ಮಕ್ಕಳ ಆಟ, ಸ್ತ್ರೀಯರ ನಗು, ದೇವದೂತರಾದಂಥ ಪಕ್ಷಿಗಳು, ಹಂಸ, ಮಯೂರ, ಕೋಳಿ, ಹಸಿರು ತೋಳ, ಹೂಹಾರ ಹಾಕಿದ ವ್ಯಕ್ತಿ, ಇದೆಲ್ಲ ಕೂಡ ಶುಭ ಶಕುನಗಳು. ಅದೇ ಒಬ್ಬ ವಿಕಲಾಂಗನ ಕಾಣೋದು, ಕಳ್ಳರಂತೆ ಕಾಣುವಂಥ ವ್ಯಕ್ತಿ, ಉಗ್ರಮುಖನಾಗಿ ಸಿಡ್ಸ್ಕೊಂಡಿರ್ತಾನೆ ಅಂತ ಒಬ್ಬ ಮನುಷ್ಯ, ರಕ್ತದ ಹಡಸು, ಒಡೆಯದ ಬಟ್ಟೆ, ಶವಯಾನ, ಸಮಾಧಿ ಯಾತ್ರೆ, ಇದೆಲ್ಲ ಕೂಡ ಅಶುಭ ಶಕುನ ಅಂತ ಹೇಳ್ತಾರೆ. ಆಮೇಲೆ ಶಬ್ದ ಶಕುನಗಳಲ್ಲಿ ಮಂಗಳ ಗಾನಗಳಾಗಲಿ, ನಾದಸ್ವರ, ತಾಳ, ಮಯೂರನ ಕೂಗು, ಎಮ್ಮೆ, ಹುಲಿ, ಶಾಂತವಾದಂಥ ಧ್ವನಿ, ಸುಖಕರವಾದಂಥ ಹಾಡುಗಳು ಅಥವಾ ಹಾರಾಟದ ಹಕ್ಕಿಗಳ ಕೂಗು, ಇದು ಶುಭ ಸೂಚನೆಯನ್ನು ಸೂಚನೆ ಮಾಡ್ತದೆ. ಅದೇ ಕತ್ತೆ ಈಳಾಗ್ಬೋದು, ಜಗಳದ ಗದ್ದಲ, ಅಶ್ಲೀಲ ಶಬ್ದಗಳು, ಶವಪಟದ ಕತ್ತಲೆ ಹಾಡುಗಳು, ಇವೆಲ್ಲ ಕೂಡ ಅಶುಭ ಅಂತ ಹೇಳ್ತಾರೆ. ಆಮೇಲೆ ಚಲನೆಗೆ ಸಂಬಂಧಪಟ್ಟ ಶಕುನ ನೋಡಿದ್ರೆ ಬಲಗಡೆ ಹೋಗುವುದು ಶುಭ, ಎದುರಿಗೆ ಬರೋದು ಶುಭ, ಆದರೆ ಎಡಗಡೆ ಹೋಗೋದಾಗ್ಲಿ ಹಿಂದಿರುಗಿ ಹೋಗೋದಾಗ್ಲಿ ಅಶುಭ ಅಂತ ಹೇಳ್ತಾರೆ. ಆಮೇಲೆ ಕ್ರಿಯಾಶಕುನಗಳ ವಿಚಾರಕ್ಕೆ ಬಂದರೆ ಹೂ ಬಿದ್ದು ನಮ್ಮ ಮುಂದೆ ಹೂ ಬಿದ್ದು ಹೋಗ್ತಾ ಇರುತ್ತೆ, ಅದು ಒಳ್ಳೆಯದು. ಗೋಮಯದಲ್ಲಿ ಕಾಲಿಡೋದು, ದೀಪ ಬೆಳಗುವುದು, ದಾರಿಯಲ್ಲಿ ಹೂ ಹರಡಿರೋದು, ಇದೆಲ್ಲ ಕೂಡ ಶುಭ.
ಅದೇ ದೀಪ ಶಾಂತ ಆಗುವುದು, ನಂದಿಸುವುದು, ಬಟ್ಟೆ ಹರಿಯೋದು, ಕಾಲು ಜಾರುವುದು, ಮುಳ್ಳು ಚುಚ್ಚುವುದು, ಇದೆಲ್ಲ ಕೂಡ ಅಶುಭ. ಇನ್ನು ಕೆಲವಿನ ಸಮಯದಲ್ಲಿ ಆ ಪ್ರಶ್ನೆ ಕೇಳಲಿಕ್ಕೆ ಬಂದಿರ್ತಾರಲ್ಲ, ಅವರು ಏನು ಹಿಡ್ಕೊಂಡು ಬಂದಿದ್ದಾರೆ ಅಂತ ಕೂಡ ನಾವು ನೋಡ್ತೇವೆ. ಇನ್ನು ಉತ್ಪಾತ ಶಕನಗಳು ನೋಡಿದ್ರೆ ಬಿರುಗಾಳಿ ಏಳುವುದು, ಅಕಾಲಿಕವಾದಂಥ ಮಳೆ, ಅಕಾಲ ವರ್ಷಗಳು ಅಂತೇವೆ, ಸುರಿಮಳೆ ಬರುತ್ತೆ, ಭೂಕಂಪ, ಧೂಳಿನ ಸೆಳೆತ, ಅಗ್ನಿ ಉರಿಯುವುದು ಅಥವಾ ಹತ್ತಿಕೊಳ್ಳೋದು, ಇದೆಲ್ಲ ಕೂಡ ಅಶುಭ. ಅದರಲ್ಲಿ ಶುಭ ಉತ್ಪಾತಗಳಲ್ಲಿ ಶುಭ ಯಾವುದೂ ಇರಲ್ಲ, ಎಲ್ಲ ಅಶುಭವೇ ಇರುತ್ತೆ. ಸೊ ಈ ರೀತಿ ನಾವು ಹೇಳ್ಬೋದು. ಕೆಲವಿನ ಸಮಯದಲ್ಲಿ ಹೇಳಿದ್ವಲ್ಲ, ಅವರು ತೆಗೆದುಕೊಂಡು ಬಂದಂಥ ವಸ್ತುಗಳ ಮೇಲೆ ಆಧಾರ ಪಟ್ಟಿರುತ್ತೆ. ಅವ್ರೇನು ಮಾಡ್ತಾರೆ, ಎಲ್ಲೋ ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಅಲ್ಲಿಂದ ಪ್ರಿಸ್ಕ್ರಿಪ್ಷನು ಯಾವುದೋ ಒಂದು ಟ್ರೀಟ್ಮೆಂಟ್ ತೊಗೊಂಡು ಜ್ಯೋತಿಷನ ಮನೆಗೆ ಬಂದು ಹಿಂಗೆ ಭೇಟಿಯಾಗಿ ಹಂಗೆ ಹೋಗ್ಬೇಕು ಅಂದ್ಕೊಂಡಿರ್ತಾರೆ. ಕೆಲವೊಮ್ಮೆ ಯಾವುದೋ ಶಾಪಿಂಗ್ ಹೋಗಿರ್ತಾರೆ, ಈ ಹಾರ್ಡ್ವೇರ್ ಶಾಪಿಗೆ ಹೋಗಿ ಐರನ್ ರಿಲೇಟೆಡ್ ಏನೇನೋ ಕೊಂಡುಕೊಂಡು ಬಂದಿರ್ತಾರೆ. ಅದು ವೆಪನ್ಸ್ ಥರ ಇರುತ್ತೆ, ಸರಿಯಾಗಿ ಬಳಸಿಕೊಳ್ಬೇಕು. ಆ ಥರ ಕತ್ತಿ ಆಗಲಿ, ಚಾಕು, ಇಂಥದ್ದೇನಾದ್ರು ತಂದುಕೊಂಡ್ರೆ ಅದು ಅಶುಭ. ಅದೇ ಯಾವುದೋ ಒಂದು ಮದುವೆಗೆ ಹೋಗಿ ಬಂದ್ವಿ, ದೇವಸ್ಥಾನಕ್ಕೆ ಹೋಗಿ ಜ್ಯೋತಿಷ್ಯನ ಹತ್ರ ಯಾಕೆ ಹೋಗ್ತಾರೆ ಅಂತಂದರೆ ಶುಭ ಶಕುನ. ಎಲ್ಲಿಂದ ಬಂದಿರಿ, ಯಾವ ಡೈರೆಕ್ಷನಿಂದ ಬಂದಿದ್ದೀರಿ ಅಂತ ಅಂಬೋದು ಕೂಡ ಪ್ರಶ್ನೆ ಹಾಕೋರು ತಿಳ್ಕೊಳ್ತಾರೆ. ಕೇವಲ ಪ್ರಶ್ನೆ ಅಂತಂಬೋದು ಕೇವಲ ರಾಶಿಚಕ್ರವನ್ನು ಗ್ರಹಗಳನ್ನು ನೋಡಿ ಹೇಳ್ತೀವಿ ಅಂದರೆ ಆಗೋದಿಲ್ಲ. ಶಕುನಗಳನ್ನು ನೋಡ್ಬೇಕು, ಯಾಕೆಂದ್ರೆ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ನಾವು ಹೇಳ್ತಾ ಇರೋದು ಅವನಿಗೆ ನಿಜವಾಗ ಅನುಕೂಲವೋ ಪ್ರತಿಕೂಲವೋ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾದ್ರೆ ಶಕುನಗಳನ್ನು ನೋಡಬೇಕು. ಒಟ್ಟಾಗಿ ಹೇಳಬೇಕಾದ್ರೆ ಶಕುನಗಳ ಫಲವು ಸಮಯ, ಸ್ಥಳ, ದಿಕ್ಕು ಮತ್ತು ಕೇಳುವ ವ್ಯಕ್ತಿಯ ಮನೋಭಾವದ ಮೇಲೂ ಆಧಾರಪಟ್ಟಿರ್ತದೆ. ಶಕುನಗಳು ಅಸಾಮಾನ್ಯವಾದಾಗ ಮಾತ್ರ ಅವು ಶಕುನ ಅಂತ ಅನಿಸುತ್ತೆ. ನಾರ್ಮಲ್ ಆಗಿರೋ ಶಕುನ ಸ್ವಲ್ಪ ನಮಗೆ ಡಿಫ್ರೆಂಟಾಗಿ ಕಾಣಬೇಕು. ಒಂದು ಶಕುನ ಬಲವಾದರೆ ಅಥವಾ ಇತರ ಶಕುನಗಳಿಂದ ಪುನಃ ದೃಢವಾದರೆ ಅದರ ಫಲ ಹೆಚ್ಚು ನಿಶ್ಚಯವಾಗ್ತದೆ. ಶಕುನಗಳು ಪ್ರಶ್ನೆ ಕಾಲದ ಲಗ್ನ ಮತ್ತು ಚಂದ್ರನ ಸ್ಥಿತಿಯನ್ನು ಕೂಡ ಅನುಕೂಲಿಸ್ತದೆ. ಆ ಪ್ರಶ್ನೆ ಲಗ್ನ ಚೆನ್ನಾಗಿದೆಯಾ ಇಲ್ವಾ, ಮನಸ್ಸು ಚೆನ್ನಾಗಿದೆಯಾ ಅಂತ ಈ ಶಕುನಗಳು ಬೆಂಬಲಿಸ್ತದೆ. ಸೊ ಇನ್ನು ಶಕುನಗಳು ಹೇಳುವಂಥ ಕ್ರಮ ನಾವು ನೋಡಿದ್ರೆ ಎಲ್ಲ ಶಕುನಗಳನ್ನು ಗಮನಿಸಿ ಪುನಃ ಬಲವಾದಂಥ ಶಕುನಗಳ ಪರಿಣಾಮಕಾರಿ ಅಂತ ತಿಳ್ಕೊಳ್ಬೇಕು. ಶುಭ ಮತ್ತು ಅಶುಭ ಶಕುನಗಳ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಬೇಕು. ಮೇಲೆ ಜಾಸ್ತಿ ಬರ್ತಾ ಇದೆ, ಅದು ಯಾವುದು ಬಂತು ಅಂತ ನಾವು ಬರೆದಿಟ್ಕೊಳ್ಬೇಕು. ಸೊ ಶುಭ ಸಂಕೇತಗಳು ಎಷ್ಟು ಬಂತು, ಇದು ಅಷ್ಟಮಂಗಳ ಪ್ರಶ್ನೆ ಎಲ್ಲರೇ ಬಹಳ ಅದನ್ನು ಕಂಪಲ್ಸರಿ, ಇದು ಮ್ಯಾಂಡೇಟ್ರಿ ಇದು. ಆದರೆ ನಾವು ಯಾರಾದರೂ ಕೇಳಲಿಕ್ಕೆ ಬಂದ್ರೆ ಅಂದ್ಕೊಳ್ಳಿ, ಶಕುನಗಳನ್ನು ಕೂಡ ಬಳಸಿದರೆ ನಮಗೆ ಫಲ ಹೇಳೋದು ತುಂಬ ಈಸಿ. ಲಗ್ನ ಮತ್ತು ಚಂದ್ರನ ಸ್ಥಿತಿ ಅನುಕೂಲವಾಗಿದ್ದರೆ ಶಕುನದ ಫಲ ತುಂಬ ದೃಢವಾಗಿರುತ್ತೆ. ಒಟ್ಟಾರೆ ಶುಭ ಶಕುನಗಳು ಹೆಚ್ಚು ಇದ್ದರೆ ಫಲ ಉತ್ತಮವಾಗಿರುತ್ತೆ, ಅಶುಭ ಶಕುನಗಳು ಹೆಚ್ಚು ಇದ್ದರೆ ವಿಘ್ನಗಳು ಜಾಸ್ತಿ ಆಗುತ್ತೆ ಅಂತ ನಾವು ತಿಳ್ಕೊಳ್ತೇವೆ. ಇದು ಬೃಹತ್ ಸಂಹಿತೆಯಲ್ಲಿ ಕೂಡ ಬರುತ್ತದೆ. ಮನುಷ್ಯ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳಿಗೆ ತಕ್ಕ ಫಲ ಈ ಜನ್ಮದಲ್ಲೇ ಅನುಭವಿಸ್ತಾನೆ. ಅನ್ಯ ಜನ್ಮಾಂತರ ಕೃತಂ ಕರ್ಮ ಪುಂಸಾಂ ಶುಭಾಶುಭಂ ಎತ್ತಸ್ಯ ಶಕುನಃ ಪಾಕಂ ನಿವೇದಯಮಿ ಗಚ್ಚತಾಮ್ ಅಂತ ಬೃಹತ್ ಸಂಹಿತೆಯಲ್ಲಿ 86ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕದಲ್ಲಿ ಹೇಳುತ್ತೆ. ಮನುಷ್ಯನಿಂದ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳಿಗೆ ತಕ್ಕ ಫಲ ಈ ಜನ್ಮದಲ್ಲಿ ಅನುಭವಿಸ್ತಾನೆ. ಆ ತತ್ಕಾಲದಲ್ಲಿ ಅನುಭವಿಸುವಂಥ ಫಲ ಶುಭವ ಅಶುಭವ ಎನ್ನುವುದು ಶಕುನಗಳು ಸೂಚಿಸ್ತದೆ. ಪ್ರಶ್ನೆ ನಾವು ಅಬ್ಸರ್ವ್ ಮಾಡೋದಿಲ್ಲ, ನಮಗೆ ಗೊತ್ತಾಗ್ತದೆ. ಒಂದು ಮಗು ಹುಟ್ಟಿದಾಗ ನೀವು ಶಕುನಗಳನ್ನ ಅಬ್ಸರ್ವ್ ಮಾಡಿ, ಅಲ್ಲಿ ತುಂಬ ಎಲ್ಲ ಅನುಕೂಲವಾಗಿತ್ತು ಅಂದ್ಕೊಳ್ಳಿ. ಅದಕ್ಕೆ ನೋಡಿ ಹಿಂದಿನ ಕಾಲದಲ್ಲಿ ಮಗು ಹುಟ್ಟೋ ಕಾಲಕ್ಕೆ ತಂದೆ ಪಕ್ಕದಲ್ಲೇ ಇರಬೇಕು ಅಂತ ಹೇಳ್ತಾರೆ. ತಂದೆ ದೂರ ಇದ್ದಾಗ ಒಂದು ಫಲ, ತಂದೆ ಪಕ್ಕದಲ್ಲೇ ಇದ್ದಾಗ ಒಂದು ಫಲ, ಬಂಧು ಬಳಗ ಎಲ್ಲ ಸಂತೋಷವಾಗಿದ್ದಾಗ ಒಂದು ಫಲ, ಯಾರೂ ಆ ಮಗು ನೋಡ್ಲಿಕ್ಕಿಲ್ಲದ್ರೆ ಅದೊಂದು ಫಲ. ಯಾಕೆಂದ್ರೆ ಆ ಮಗು ಜೀವನ ಈ ಶುಭ ಸಂಕೇತಗಳಿಂದಲೇ ನಾವು ತಿಳ್ಕೊಳ್ಬಹುದು. ಸೊ ಪ್ರಶ್ನೆ ಮಾರ್ಗದಲ್ಲಿ ಹೇಳ್ತಾರೆ, ಜ್ಯೋತಿಷ್ಯನಾದವನು ಕೆಲವು ವಿಷಯಗಳಲ್ಲಿ ಶಕುನ ವಿಚಾರದಲ್ಲಿ ವಿಶೇಷ ಗಮನವನ್ನು ಕೊಡಲು ಶಾಸ್ತ್ರಕಾರರು ಹೇಳಿದ್ದಾರೆ. ಯಾವ ಶಕುನವನ್ನು ಪರಿಗಣಿಸಬೇಕು, ತೆಗೆದುಕೊಳ್ಳಬೇಕು, ಯಾವುದನ್ನು ಬಿಡಬೇಕು ಎನ್ನುವಂಥ ವಿಚಾರ ಬೃಹತ್ ಸಂಹಿತೆಯಲ್ಲಿ ಕೂಡ ಬಹಳ ವಿಸ್ತಾರವಾಗಿದೆ. ಆದರೆ ಸದ್ಯಕ್ಕೆ ನಮಗಿಷ್ಟು ಸಾಕು. ಇನ್ನು ನೀವು ಡೀಟೇಲ್ಡಾಗಿ ನನಗೆ ಅಧ್ಯಯನ ಮಾಡ್ತೀನಿ ಅಂತಂದರೆ ನೀವು ಬೃಹತ್ ಸಂಹಿತೆಯಲ್ಲಿ ಕೂಡ ನೀವು ನೋಡ್ಬೋದು.
ಕೆಲವಿನ ಪ್ರಶ್ನೆ ಮಾರ್ಗದಲ್ಲಿ ಕೂಡ ಇದರ ಬಗ್ಗೆ ಬಹಳಷ್ಟು ಉಲ್ಲೇಖ ಇದೆ. ಸೊ ಪ್ರಶ್ನೆ ಚಕ್ರದಲ್ಲಿ ಲಗ್ನಾಧಿಪತಿಯಾದಂಥ ಗ್ರಹ ಲಗ್ನದಲ್ಲಿದ್ದರು ಅಥವಾ ಲಗ್ನವನ್ನು ನೋಡಿದರೂ ಬಯಸಿದಂಥ ವಿಷಯ ಸಂಪೂರ್ಣವಾಗಿ ಈಡೇರುತ್ತೆ, ಲಗ್ನ ಬಲವಾಗಿರುತ್ತೆ, ಆ ಶಕುನಗಳು ಕೂಡ ತಕ್ಕಂತೆ ಇರುತ್ತೆ. ಲಗ್ನಾಧಿಪತಿ ಕೇಂದ್ರ ಕೋಣ ಸ್ಥಾನದಲ್ಲಿದ್ದರೆ ಶುಭ ಫಲವನ್ನು ನೀಡುತ್ತೆ. ಇದಕ್ಕೆ ವಿಪರೀತವಾಗಿ ಪ್ರಶ್ನೆ ಲಗ್ನಾಧಿಪತಿ ದುಷ್ಟ ಸ್ಥಾನದಲ್ಲಿದ್ದು ಪಾಪ ಸಂಬಂಧ ಬರೋದು, ಶತ್ರು ಸಂಬಂಧ ಇದ್ದರೂ ಕೂಡ ಬಯಸಿದಂಥ ವಿಷಯ ಈಡೇರೋದು ಕಷ್ಟ. ನಮಗೆ ಸುತ್ತು ಕಾಣುವಂಥ ಶಕುನಗಳೆಲ್ಲ ಕೊಂಡು ನೆಗೆಟಿವ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಕೆಲವೊಮ್ಮೆ ನಮಗೆ ಹೊಳೆಯೋದಿಲ್ಲ, ಶಕುನಗಳು ಕಾಣೋದಿಲ್ಲ, ನಮಗೆ ಜಾತಕದಲ್ಲಿರೋ ಗ್ರಹಸ್ಥಿತಿಗಳು ಹೊಳೆಯೋದಿಲ್ಲ. ಅವಾಗ ನಾವೇನು ಮಾಡಬೇಕು? ನಮಗೆ ಏನು ಹೊಳಿಲಿದ್ರೆ ಯಾವುದೋ ಒಂದು ಹೇಳಲಿಕ್ಕೆ ಹೋಗಬಾರ್ದು. ಮತ್ತೊಮ್ಮೆ ಬನ್ನಿ, ಏನು ಹೊಳಿತಾ ಇಲ್ಲ, ಯಾಕಂದರೆ ಭಗವಂತ ತಿಳಿಸ್ತಾ ಇಲ್ಲ, ಅದಕ್ಕೆ ನಮ್ಮ ಕೈಲಿ ಇಲ್ವಲ್ಲ. ನಿಮಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಇನ್ನೊಮ್ಮೆ ಬನ್ನಿ, ಒಂದು ವಾರದಿನ ಬಿಟ್ಟು ಬನ್ನಿ, ಭಗವಂತನಿಗೆ ಸೇವೆ ಮಾಡಿಕೊಂಡು ಇಂಥ ದೇವಸ್ಥಾನಕ್ಕೆ ಹೋಗಿ ಇಂಥ ಮರಕ್ಕೆ ಪ್ರದರ್ಶನ ಮಾಡಿ ಒಂದು ವಾರ ಆದಮೇಲೆ ಬನ್ನಿ, ಇದರ ಬಗ್ಗೆ ಹೇಳ್ತೇನೆ. ಇಲ್ಲ ಹೊಳಿಲಿಲ್ಲ ಅಂತಂದರೆ ಜಾತಕವನ್ನು ನೋಡಿ ಅಷ್ಟೇ ಹೇಳಿ, ಪ್ರಶ್ನವನ್ನು ಹೇಳಿಕ್ಕೆ ಹೋಗ್ಬೇಡಿ. ಸೊ ಪ್ರಶ್ನೆ ಚಕ್ರದಲ್ಲಿ ನಮಗೆಲ್ಲ ಸಾಮಾನ್ಯ ನಿಯಮ ಗೊತ್ತಿದೆ. ಗ್ರಹ ನೀಚ ಅಥವಾ ಅಸ್ತಂಗತನಾಗೋದು, 6, 8, 12 ಮನೆಗಿರೋದು, ದುಷ್ಟಸ್ಥಾನಾಧಿಪತಿಗಳ ಪ್ರಶ್ನೆ ಲಗ್ನದಲ್ಲಿ ಅಥವಾ ಭಾವಸ್ಥಾನದಲ್ಲಿರೋದು, ವರ್ಗಚಕ್ರಗಳಿಗೆ ಪಾಪ ಸಂಬಂಧ ಬರೋದು ಮೊದಲಾದಂಥವು ಶುಭ ಫಲವನ್ನು ನೀಡೋದಿಲ್ಲ. ಈ ಗ್ರಹಸ್ಥಿತಿಯನ್ನು ನೋಡೋದು ಜಾತಕದಲ್ಲಿ ಹೇಗೆ ನೋಡ್ತೀವೋ ಹಾಗೆ ನೋಡ್ತೇವೆ, ಕೆಲವಿಂದ ಮಾತ್ರ ನಾವು ಆ್ಯಡ್ ಮಾಡ್ತೇವೆ ಅಷ್ಟೆ. ನೆಕ್ಸ್ಟು ದ್ವಾದಶ ಭಾವಗಳನ್ನು ನೋಡೋಣ. ಇದರಲ್ಲಿ ಸ್ವಲ್ಪ ಬದಲಾಗ್ತದೆ, ಹೆಚ್ಚು ಬದಲಾವಣೆ ಏನಿಲ್ಲ, ಸ್ವಲ್ಪ ಬದಲಾವಣೆ ಇರುತ್ತೆ. ಸೊ ಯಾರು ಇದನ್ನು ಪ್ರಶ್ನೆ ಕೇಳುವನನ್ನು ನಾವು ಟೆಕ್ನಿಕಲಿ ಶಾಸ್ತ್ರದ ರೀತಿ ಪೃಚ್ಛಕ ಅಂತೇವೆ. ಪೃಚ್ಛಕ ಅಂದರೆ ಯಾರು ಪ್ರಶ್ನೆ ಕೇಳ್ತಾರೋ ಅವನು ಅಂತ. ಅವನು ಕೇಳಿದಂಥ ವಿಷಯಕ್ಕೆ ಅನುಗುಣವಾಗಿ ಪ್ರಶ್ನೆ ಚಕ್ರದಲ್ಲೂ ಸಹ ದ್ವಾದಶ ಭಾವಗಳನ್ನು ನೋಡಬೇಕು. ಅವನು ಯಾವ ಪ್ರಶ್ನೆ ಕೇಳ್ತಾನೆಯೋ ಅದಕ್ಕೆ ಸಂಬಂಧಪಟ್ಟ ಭಾವವನ್ನು ನೋಡಬೇಕು. ಜಾತಕ ಭಾಗದಲ್ಲಿ ಇದ್ದಂತೆಯೇ ಪ್ರಶ್ನೆಯಲ್ಲೂ ಕೂಡ ಪ್ರಶ್ನೆ ಲಗ್ನದಿಂದ 12 ಭಾವಗಳನ್ನು ಅನೇಕ ವಿಷಯಗಳು ಸೂಚಿಸ್ತವೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಾವು ನೋಡಿದ್ರೆ ಲಗ್ನ ಏನು ಸೂಚನೆ ಮಾಡ್ತದೆ? ಆರೋಗ್ಯವನ್ನು ಸೂಚನೆ ಮಾಡ್ತದೆ, ಗೌರವ, ಸ್ವಭಾವ, ವರ್ತನೆ ಹೇಗೆ, ಆಟಿಟ್ಯೂಡ್, ವಯಸ್ಸು, ಸಂತೋಷ, ದುಃಖ, ಆ ವ್ಯಕ್ತಿತ್ವ, ಎಕ್ಸ್ಪ್ರೆಷನ್, ರೂಪ, ಬಣ್ಣ, ಕ್ಯಾಸ್ಟ್, ಇದೆಲ್ಲ ಕೂಡ ನಮಗೆ ಲಗ್ನದಿಂದ ಗೊತ್ತಾಗ್ತದೆ. ಆಮೇಲೆ ಎರಡನೇ ಭಾವ ಏನು ಹೇಳುತ್ತೆ ಅಂತಂದರೆ ಜಮ್ಸ್, ಮಾಣಿಕ್ಯಗಳು, ಪೆರ್ಲ್, ಹಣ, ಧಾನ್ಯ, ವಸ್ತುಗಳು, ಇದು ವಸ್ತುಗಳನ್ನು ಖರೀದಿ ಮಾಡೋದು, ಮಾರಾಟ ಮಾಡೋದು, ಬಟ್ಟೆ, ಬಂಗಾರ, ವೆಲ್ತ್ ರಿಲೇಟೆಡ್, ಈ ಒಂದು ಗೋಲ್ಡ್, ಪ್ರಿಸಿಷಿಯಸ್ ಎಲಿಮೆಂಟ್ಸ್ ಯಾವುದೈತೆ, ಬೆಲೆ ಬಾಳುವಂಥ ಈ ವಸ್ತುಗಳು ಏನೇನಿರುತ್ತೆ ಅದನ್ನೆಲ್ಲ ಕೂಡ ನಾವು ದ್ವಿತೀಯ ಸ್ಥಾನದಿಂದ ನೋಡ್ತೀವಿ. ಈಗ ನಾವು ಹಣ ಅಂತೇವೆ, ಕರೆನ್ಸಿ ನೋಟ್ ಅಂತೇವೆ. ಹಿಂದಿನ ಕಾಲದಲ್ಲಿ ರತ್ನ ಮಾಣಿಕ್ಯಗಳ ತನ ಇತ್ತು ಕರೆನ್ಸಿಗೆ, ಹಾಗಾಗಿ ಅದನ್ನು ನೋಡ್ತೇವೆ. ಹಣ. ತೃತೀಯ ಸ್ಥಾನ ಏನು ಸೂಚನೆ ಮಾಡ್ತದೆ ಅಂತಂದರೆ ಸೋದರ, ಸಹೋದರ, ಶೌರ್ಯ, ಪ್ರಯತ್ನಗಳು, ಚಿಕ್ಕ ಚಿಕ್ಕ ಪ್ರವಾಸಗಳು, ಶಾರ್ಟ್ ಜರ್ನೀಸ್ ಅಂತೇವೆ. ಶಾರ್ಟ್ ಜರ್ನೀಸ್ ಬಂದು 3ನೇ ಮನೆ, ಲಾಂಗ್ ಜರ್ನೀಸ್ ಬಂದು 9ನೇ ಮನೆ. ಭಾಳ ಜನ ವಿದೇಶಿ ಯಾನ ಅಂತಂಬೋದೆಲ್ಲ ಕೂಡ ಲಾಂಗ್ ಜರ್ನಿ ಕೆಳಗೆ ಬರುತ್ತೆ. ಶಾರ್ಟ್ ಜರ್ನಿ ಅಂತಂದರೆ ಹತ್ತಿರ, ಇಲ್ಲಿಂದ ನೀವು ಡೆಲ್ಲಿಗೆ ಹೋಗೋದನ್ನು ಹತ್ತಿರನೇ, ಬೇರೆ ದೇಶ ಕಂಪೇರ್ ಮಾಡಿಕೊಂಡ್ರೆ. ಶಾರ್ಟ್ ಜರ್ನೀಸ್. ಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಸರ್ವೆಂಟ್ಸ್ ಬಗ್ಗೆ ತಿಳ್ಕೊಳ್ಬೇಕು, ವಿಜೃಂಭಣೆ, ಇದೆಲ್ಲ ಕೂಡ ನಿಮಗೆ 3ನೇ ಭಾವದಿಂದ ಗೊತ್ತಾಗ್ತದೆ. 4ನೇ ಭಾವ ಮನೆ, ಭೂಮಿ, ತೋಟ, ಸ್ನೇಹಿತರು, ನೀರು, ಪಿತೃಕಾರ್ಯಗಳು, ಒಂದು ಊರಿನಲ್ಲಿ ಹ್ಯಾಪಿನೆಸ್, ತಾಯಿ ತಂದೆ ವಿಚಾರಗಳೆಲ್ಲ ಕೂಡ ನಿಮಗೆ ಈ 4ನೇ ಮನೆಯಿಂದ ಗೊತ್ತಾಗ್ತದೆ. ಪಂಚಮ ಸ್ಥಾನ ನಮಗೆ ಜಾತಕ ಭಾಗದಲ್ಲಿದ್ದಂತೆ ಮಕ್ಕಳ ವಿಷಯಗಳು, ಲರ್ನಿಂಗ್, ಹೈಯರ್ ಲರ್ನಿಂಗ್, ಇದೆಲ್ಲ ಕೂಡ ಪಂಚಮ ಸ್ಥಾನ. ಧರ್ಮ ಕರ್ಮಗಳು, ಯೋಜನೆಗಳು, ಪ್ಲ್ಯಾನ್, ಬುದ್ಧಿಶಕ್ತಿ, ಗರ್ಭಧಾರಣೆ, ಕನ್ಸೆಪ್ಷನ್, ಇದೆಲ್ಲ ಕೂಡ 5ನೇ ಮನೆಗೆ ಸಂಬಂಧಪಟ್ಟದ್ದು. 6ನೇ ಮನೆ ಗೊತ್ತಿರ್ತದೆ, ರೋಗಗಳು, ಶತ್ರುಗಳು, ಡಿಫಿಕಲ್ಟೀಸ್, ದುಸ್ಥಿತಿಗಳು, ಸೇವಕರು, ಯುದ್ಧಗಳು,
ಮೆಟರ್ನಲ್ ಅಂಕಲ್, ಇದೆಲ್ಲ ಕೂಡ 6ನೇ ಮನೆಗೆ ಸೇರಿತು. ಸಪ್ತಮ ಸ್ಥಾನ ವಿವಾಹ, ಪತ್ನಿ ಅಥವಾ ಪತಿ, ಸ್ಪೌಸ್, ವ್ಯವಹಾರ, ಆರೋಗ್ಯ, ಖರೀದಿ ಮಾಡುವಂಥದ್ದು, ಪ್ರಯಾಣಗಳು, ಸಹೋದರಿಯ ಮಗ, ಇದೆಲ್ಲ ಕೂಡ ಸಪ್ತಮ ಸ್ಥಾನವನ್ನು ನಾವು ನೋಡ್ತೇವೆ. ಅಷ್ಟಮವನ್ನು ನಾವು ಆಯುಷ್ಯ ಅಂತಂತೇವೆ, ಲಾಂಗವಿಟಿ. ಆಮೇಲೆ ಶತ್ರುಗಳ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಕೋರ್ಟ್ ರಿಲೇಟೆಡ್ ಮ್ಯಾಟರ್ಸ್ ಎಲ್ಲ ಕೂಡ ಅಷ್ಟಮ ಸ್ಥಾನದಲ್ಲೇ ನೋಡ್ತೇವೆ. ಸಾವು, ಅಧಿಕಾರ, ದ್ವೇಷಗಳು, ಕೋಟೆ, ಕಠಿಣ ಸ್ಥಳಗಳು, ನದಿ ದಾಟುವುದು ಅಂದರೆ ಸಮುದ್ರಯಾನ ಕೂಡ ಬರ್ತದೆ. ಇದನ್ನು ಅಷ್ಟಮ ಸ್ಥಾನದಿಂದ ನಾವು ನೋಡ್ತೇವೆ. 9ನೇ ಭಾವ ಸಾಮಾನ್ಯವಾಗಿ ಧಾರ್ಮಿಕ ಯಾತ್ರೆಗಳು ನೋಡ್ಕೊಂಡು, ಯಾರಾದರೂ ನಾವು ಯಾತ್ರೆಗೆ ಹೋಗ್ತೇವೆ ಅಂತಂದಾಗ 9ನೇ ಮನೆಯನ್ನು ನೋಡ್ತೇವೆ. ಗುರುಗಳು, ಧರ್ಮ, ಪುಣ್ಯಕರ್ಮಗಳು, ಬಾವಿ, ಜಲಾಶಯಗಳು, ಯಾರಾದರೂ ನಾವು ಬಾವಿ ತೋಡ್ತೀವ್ರಿ, ನೀರು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು 9ನೇ ಮನೆ ನೋಡ್ತೇವೆ. ಸೋದರ ಮಾವ, ರಾಜ್ಯದ ವಿಷಯಗಳು, ಇದೆಲ್ಲ ಕೂಡ ನವಮ ಸ್ಥಾನದಿಂದ ಗೊತ್ತಾಗ್ತದೆ. ಆಮೇಲೆ 10 ದಶಮ ಸ್ಥಾನ ಆಕಾಶ ಘಟಕಗಳು, ಹೆವೆನ್ಲಿ ಈವೆಂಟ್ಸ್ ಅಂತೇವೆ, ಅದಕ್ಕೆ ಸಂಬಂಧಪಟ್ಟದ್ದು. ತಂದೆಯ ಸ್ಥಾನ, ಕಾರ್ಯಗಳು, ಗೌರವ, ಅಧಿಕಾರ, ಸ್ಥಾನ, ಇವೆಲ್ಲ ಕೂಡ ದಶಮ ಸ್ಥಾನದಿಂದ ಗೊತ್ತಾಗ್ತದೆ. 11 ಲಾಭಗಳು, ಗೇನ್ಸ್ ಅಂತೇವೆ. ಹೆಚ್ಚು ನಾವು 11ನೇ ಮನೆ ನೋಡ್ತೇವೆ. ಯಾಕೆಂದರೆ ಪ್ರತಿಯೊಂದು ಪ್ರಶ್ನೆಯಲ್ಲಿ ಕೂಡ ಅವನಿಗೆ ಲಾಭ ಆಗಬೇಕು ಅಂತಲೇ ನೋಡ್ತೇವೆ. ಹಣಕ್ಕೊಂದೇ ಅನ್ವಯ ಆಗೋದಿಲ್ಲ. ವಸ್ತುಗಾಗಬಹುದು, ವ್ಯಕ್ತಿ ಆಗಬಹುದು, ಅದು ಮದುವೆ ಆಗಲಿ, ಉದ್ಯೋಗ ಆಗಲಿ, ಲಾಭ ಆಗಬೇಕಂದ್ರೆ 11ನೇ ಮನೆ ನೋಡಬೇಕು. ಗೇನ್ಸ್ ಅಂತೇವೆ. ವೆಂಚರ್ಸ್, ಆಮೇಲೆ ಮೆಟೀರಿಯಲ್ ಪ್ರಾಸ್ಪೆಕ್ಟ್ಸ್, ಬಟ್ಟೆ, ಚಿನ್ನ, ಗೋಡೆಗಳು, ಗಾಜು, ಸಂಸ್ಕಾರಗಳು, ಆಮೇಲೆ ಫಾದರ್ ಇನ್ ಲಾ, ಇದೆಲ್ಲ ಕೂಡ 11ನೇ ಮನೆ ಬರ್ತದೆ. ಆಮೇಲೆ 12ಶ ಸ್ಥಾನ ವ್ಯಯ, ಖರ್ಚುಗಳು, ತ್ಯಾಗ, ವೈರಾಗ್ಯ, ಭೋಗ, ವಿವಾಹ, ದಾನ, ಕೃಷಿ, ತಾಯಿಯ ಸಂಬಂಧಿಕರು, ಯುದ್ಧದಲ್ಲಿ ಸೋಲುವುದು, ಬ್ಯಾಡ್ ಹ್ಯಾಬಿಟ್ಸು, ಇದೆಲ್ಲ ಕೂಡ 12ನೇ ಮನೆ ಸಂಬಂಧ. ಕಿಂಚಿತ್ ಬದಲಾಗ್ತದೆ ಅಷ್ಟೇ, ಇದೆಲ್ಲ ಸೇಮ್ ಇರುತ್ತದೆ. ಇನ್ನು ಹೋಗ್ತಾ ಆ ಪ್ರಶ್ನೆಗಳಿಗೆ ತಕ್ಕಂತೆ ನಾವು ಆ ಭಾವವನ್ನು ನೋಡುವಂಥದ್ದು ಕಲಿಯೋಣ. ಸೊ ಪ್ರಶ್ನೆ ಲಗ್ನ ಯಾವಾಗೂ ಕೂಡ ವರ್ತಮಾನ ಕಾಲವನ್ನು ಸೂಚನೆ ಮಾಡ್ತದೆ, ಪ್ರೆಸೆಂಟ್ ಟೈಮ್. ಪ್ರಶ್ನೆ ಲಗ್ನದಿಂದ ಹಿಂದಿನ ಮನೆ 12ಶ ಸ್ಥಾನ ಭೂತಕಾಲವನ್ನು ಸೂಚನೆ ಮಾಡ್ತದೆ. 2ನೇ ಮನೆ ಭವಿಷ್ಯ, ಫ್ಯೂಚರ್ ಬಗ್ಗೆ ಸೂಚನೆ ಮಾಡ್ತದೆ. ಆ ಪ್ರಶ್ನೆಗೆ ತಕ್ಕಂತೆ ನಾವು ಬದಲಾವಣೆ ಮಾಡುತ್ತೇವೆ. ಸೊ ಇನ್ನೊಂದು ಕೆಲವೊಂದು ಶೀರ್ಷೋದಯ ರಾಶಿ, ಪೃಷ್ಠೋದಯ ರಾಶಿ ಅಂತಿದೆ. ಸೊ ಶೀರ್ಷೋದಯ ಅಂದರೆ ತಲೆಯಿಂದ ಉದಯಿಸುವಂಥ ರಾಶಿಗಳು, ಪೃಷ್ಠೋದಯ ಅಂತಂದರೆ ಪೃಷ್ಠಭಾಗದಿಂದ ಉದಯಿಸುವಂಥ ರಾಶಿಗಳು. ಶೀರ್ಷೋದಯ ರಾಶಿಗಳು ಹೇಳಬೇಕಾದ್ರೆ ಮಿಥುನ ರಾಶಿ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಕುಂಭ, ಇದೆಲ್ಲ ಕೂಡ ಶೀರ್ಷೋದಯದ ರಾಶಿ ಅಂತೇವೆ. ಅಂದರೆ ಅದು ಉದಯಿಸುವಾಗ ಮೊದಲು ತಲೆಭಾಗ ಕಾಣುತ್ತೆ. ಪೃಷ್ಠೋದಯ ರಾಶಿಗಳಂದರೆ ಮೇಷ, ವೃಷಭ, ಕರ್ಕ, ಧನುಸ್ಸು ಮತ್ತು ಮಕರ, ಇದೆಲ್ಲ ಕೂಡ ಪೃಷ್ಠಭಾಗದಿಂದ ಉದಯಿಸ್ತದೆ. ಮೀನ ಅಂತಂಬೋದು 2 ಇರ್ತದೆ, ಉಭಯೋದರ ರಾಶಿ ಅಂತೇವೆ. ಇದನ್ನು ಯಾಕೆ ಹೇಳ್ತಾರೆ ಅಂತಂದರೆ, ಪ್ರಶ್ನೆ ಲಗ್ನ ಏನಾದರೂ ಪ್ರಶ್ನೆ ಕೇಳೋ ಕಾಲಕ್ಕೆ ಶೀರ್ಷೋದಯ ರಾಶಿ ಅಥವಾ ಶುಭಗ್ರಹಗಳು ಇರುವಂಥ ರಾಶಿ ಆದರೆ ಅವನು ಏನು ಪ್ರಶ್ನೆ ಕೇಳ್ತಾನೆ ಅದು ಈಡೇರಲಿಕ್ಕೆ ತುಂಬ ಅವಕಾಶಗಳಿದೆ ಅಂತ ಹೇಳ್ತಾರೆ. ಅದೇ ಪೃಷ್ಠೋದಯ ರಾಶಿ ಆಯಿತು ಅಂದ್ಕೊಳ್ಳಿ, ಪ್ರಶ್ನೆ ಲಗ್ನೆ ಪ್ರತಿಕೂಲವಾಗಿ ಅವನು ಏನು ಪ್ರಶ್ನೆ ಕೇಳ್ತಾನೋ ಅದಕ್ಕೆ ಅನುಕೂಲ ಇರಲ್ಲ, ಡಿಫ್ರೆಂಟಾಗಿ ಆಗುತ್ತೆ. ಉಭಯೋದರ ರಾಶಿಯಾಗಿದ್ದರೆ ಹೆಚ್ಚಿನ ಶ್ರಮೆಯಿಂದ ಫಲ ಅನುಕೂಲ ಆಗತ್ತೆ ಅಂತ ತಿಳ್ಕೊಳ್ಬೇಕು. ಹೀಗೆ ಸೊ ಬಯಸಿದಂಥ ಕಾರ್ಯ ಯಶಸ್ವಿ ಆಗಬೇಕಾದರೆ ಎಲ್ಲದಕ್ಕೂ ಜಾತಕದಲ್ಲಾಗಲೂ ಇಲ್ಲಾಗಲೂ ರೂಲ್ ಒಂದೇ, ಶುಭ ಸ್ಥಾನಗಳ ಸಂಬಂಧ, ಶುಭಗ್ರಹಗಳ ಸಂಬಂಧ, ಶುಭಗ್ರಹಗಳ ದೃಷ್ಟಿ ಇದಿದ್ದೇ ಇರಬೇಕು. ಇದಿದ್ದರೆ ಅನುಕೂಲ ಆಗ್ತದೆ. ನಾವು ಶುಭ ಗ್ರಹಗಳು ಸಂಬಂಧಗಳ ವಿಚಾರ ಹೇಳಿದ್ವಿ, ಸ್ಥಾನ ಸಂಬಂಧ, ಸಂಯೋಗ ಸಂಬಂಧ, ದೃಷ್ಟಿ ಸಂಬಂಧ. ಇದಕ್ಕೆ ಶುಭ ಸಂಬಂಧವೇ ಬಂತು ಅಂದ್ಕೊಳ್ಳಿ, ಅವನೇನು ಪ್ರಶ್ನೆ ಕೇಳ್ತಾನೆ ಅನುಕೂಲ ಅಂತ ಹೇಳಿ. ಪಾಪ ಸಂಬಂಧ ಬಂತು ಅಂದ್ಕೊಳ್ಳಿ, ಪ್ರತಿಕೂಲ ಅಂತ ಹೇಳಿ. ಶುಭ ಪಾಪ ಎರಡೂ ಇತ್ತು ಅಂದ್ಕೊಳ್ಳಿ, ಯಾವುದು ಜಾಸ್ತಿ ಇದೆ ನೋಡಿ,
ಶುಭ ಜಾಸ್ತಿ ಇದ್ದು ಪಾಪ ಕಡಿಮೆ ತಂದ್ಕೊಳ್ಳಿ, ಪಾಪ ಕಡಿಮೆ ಇದಲ್ವಾ, ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಈಡೇರ್ತದೆ, ಸ್ವಲ್ಪ ಕಷ್ಟದಿಂದ ಆಗ್ತದೆ ಅಂತ ಹೇಳ್ತೇವೆ. ಆದರೆ ಪಾಪ ಜಾಸ್ತಿ ಇದ್ದು ಶುಭ ಕಡಿಮೆ ತಂದ್ಕೊಳ್ಳಿ, ಕಷ್ಟ ತುಂಬಾ ಆಗ್ತದೆ, ಆಗ್ಲಿಕ್ಕೆ ಅವಕಾಶಗಳು ಕಡಿಮೆ ಅಂತ ಹೇಳ್ತೇವೆ. ಇದು ಅದನ್ನು ಲೆಕ್ಕಿಸಲಿಕ್ಕೆ ನಾವು ಅದನ್ನು ಸ್ವಲ್ಪ ಬುದ್ಧಿ ಉಪಯೋಗ ಮಾಡಲೇಬೇಕಾಗ್ತದೆ. ಏನು ಹೇಳ್ತಾರೆ, ಬಯಸಿದಂಥ ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಶುಭ ಗ್ರಹಗಳು ಕೇಂದ್ರ ಸ್ಥಾನಗಳಲ್ಲಾಗ್ಲಿ ಅಥವಾ ತ್ರಿಕೋಣ ಸ್ಥಾನದಲ್ಲಾಗ್ಲಿ ಇರಬೇಕು. ಅದೇ ಸಮಯದಲ್ಲಿ ಪಾಪಗ್ರಹಗಳು ಎಲ್ಲಿರಬೇಕು ಅಂದ್ರೆ ತ್ರಿಷಾಡೆಯ ಸ್ಥಾನದಲ್ಲಿರಬೇಕು ಅಂತ ಹೇಳ್ತಾರೆ. 3, 6, 11 ಮನೆಗಳಲ್ಲಿ ಪಾಪಗ್ರಹಗಳಿದ್ರೆ ತುಂಬಾ ಒಳ್ಳೆಯದು. ಮುಖ್ಯವಾಗಿ 8ನೇ ಮನೆಯಲ್ಲಿ ಪಾಪಗ್ರಹಗಳಿರಬಾರದು. ಪ್ರಶ್ನೆ ಕೇಳೋ ಸಮಯದಲ್ಲಿ 8ನೇ ಮನೆಯಲ್ಲಿ ಪಾಪಗ್ರಹಗಳಿದ್ರೆ ತುಂಬಾ ವಿಘ್ನಗಳು ಉಂಟಾಗ್ತದೆ. 8ನೇ ಮನೆ ಅಂದ್ರೆ ನಷ್ಟ, ಅಲ್ಲಿ ಪಾಪಗ್ರಹಗಳಿತ್ತಂದ್ಕೊಳ್ಳಿ ನಷ್ಟದ ಇನ್ನ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ 8ನೇ ಮನೆ ತುಂಬಾ ದೊಡ್ಡ ಕೀ ರೋಲ್ ಪ್ಲೇ ಮಾಡ್ತದೆ ಪ್ರಶ್ನೆ ಚಕ್ರದಲ್ಲಿ. ಅದೇ ಪ್ರಶ್ನೆ ಸಮಯಕ್ಕೆ ತ್ರಿಕೋಣಾಧಿಪತಿಗಳು ಲಗ್ನದಲ್ಲಿದ್ದರೆ ಅಥವಾ ಲಗ್ನಾಧಿಪತಿಯವರು ಮಿತ್ರರು ತ್ರಿಕೋಣ ಸ್ಥಾನದಲ್ಲಿದ್ದರೆ ಅನುಕೂಲವಾದಂಥ ಫಲ ಬರುತ್ತೆ. ಅದೇ ಸಮಯದಲ್ಲಿ ಪಾಪಗ್ರಹಗಳ ಕೇಂದ್ರ ಸ್ಥಾನಗಳಲ್ಲಿ ಅಥವಾ 8, 12 ಸ್ಥಾನದಲ್ಲಿ ಇದ್ದರೆ ಅನುಕೂಲ ಆಗುತ್ತೆ, ಆದರೆ ಅದರಿಂದ ಇವನಿಗೆ ಪ್ರಯೋಜನ ಆಗುವುದಿಲ್ಲ. ಸೊ ಈ ರೀತಿ ಸೂತ್ರಗಳನ್ನು ಹೇಳ್ತಾರೆ. ಇದನ್ನು ನಾವು ಸೂತ್ರಗಳನ್ನು ಈಗ ಹೇಳ್ತೇನೆ, ಮತ್ತೆ ಪ್ರಾಕ್ಟಿಕಲಿ ನಾವು ಸ್ಪೆಸಿಫಿಕ್ ಆಗಿ ಒಂದು ಪ್ರಶ್ನೆ ನೋಡಿದಾಗ ಅದನ್ನು ಇನ್ನೂ ಹೇಳ್ಬೋದು. ಇದು ಆ ಪ್ರಶ್ನೆಶಾಸ್ತ್ರದಲ್ಲಿ ಇದೆ, ಉಲ್ಲೇಖನೇ ಇದೆ. ಆಮೇಲೆ ಲಗ್ನಾಧಿಪತಿ ಏನಾದರೂ ಮನುಷ್ಯ ರಾಶಿಯಲ್ಲಿದ್ದರೆ, ಮನುಷ್ಯ ರಾಶಿ ಅಂದರೆ ಯಾವುದಂದ್ರೆ ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಇದು ಮನುಷ್ಯ ರಾಶಿಗಳು. ಆ ಸಂಕೇತ ರಾಶಿ ಚಿಹ್ನೆ ನೋಡಿದ್ರೆ ಕೂಡ ನಿಮಗೆ ಗೊತ್ತಾಗ್ತದೆ. ಈ ಮನುಷ್ಯ ರಾಶಿಗಳು ಶುಭ ಗ್ರಹಗಳಿಂದ ನೋಡಲ್ಪಟ್ಟರೆ ಅಥವಾ ಶುಭ ಫಲವನ್ನು ಈ ಥರ ಇದ್ದರೆ ಶುಭವನ್ನು ಉಂಟು ಮಾಡ್ತದೆ. ಶುಭ ಗ್ರಹಗಳ ಕೇಂದ್ರ ಸ್ಥಾನದಲ್ಲಿದ್ದರೆ ಮತ್ತು ಪಾಪಗ್ರಹಗಳ 3, 6, 11 ಸ್ಥಾನದಲ್ಲಿದ್ದರೆ ಆಗ ಕೂಡ ಅನುಕೂಲ ಅಂತ ಹೇಳ್ತಾರೆ. ಸೊ ಮತ್ತೆ ಶುಭ ಗ್ರಹಗಳು ಮನುಷ್ಯ ರಾಶಿಯಲ್ಲಿದ್ದು ಶುಭ ಫಲವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ವಿ. ಒಂದು ವೇಳೆ ಪಾಪಗ್ರಹಗಳೇನಾದರೂ 12ನೇ ಮನೆಯಲ್ಲಿದ್ದರೆ ಶುಭ ಫಲವನ್ನು ನೀಡುವುದಿಲ್ಲ. ಒಟ್ಟಿಗೆ ಇದನ್ನೆಲ್ಲ ಒಂದೊಂದು ಹೇಳೋದಕ್ಕಿಂತಲೂ 6, 8, 12 ಮನೆಗಳು ಒಳ್ಳೆಯದಲ್ಲ. ಆದರೆ ಪ್ರಶ್ನೆ ಚಕ್ರದಲ್ಲಿ 6ನೇ ಮನೆ ತ್ರಿಷಾಡೆಯ ಸ್ಥಾನ ಅಂತ ಆಗುತ್ತೆ. 3, 6, 11 ಮನೆಯಲ್ಲಿ ಪಾಪಗ್ರಹಗಳಿದ್ರೆ ಒಳ್ಳೆಯದು. ಅದು ಜಾತಕ ಚಕ್ರದಲ್ಲಿ ಎಸ್ಪೆಷಲಿ ನೀವು ಆರೋಗ್ಯವನ್ನು ನೋಡೋ ಕಾಲಕ್ಕೆ ಅದು ಕೆಟ್ಟದಾಗ್ತದೆ. ಆದರೆ ಪ್ರಶ್ನೆಯಲ್ಲಿ ಮಾತ್ರ ಒಂದು ಕೆಲಸ ಆಗತ್ತಾ ಇಲ್ವಾ ಅಂತಂಬುದು ಹೇಳೋದಾದರೆ, ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ರಿಕವರಿಗೆ ಆದರೆ ಓಕೆ, ಬೇರೆ ವಿಚಾರಗಳಿಗೆ 6ನೇ ಮನೆಗೆ ಪಾಪಗ್ರಹಗಳಿದ್ರೆ ಒಳ್ಳೆಯದಲ್ಲ. ಆದರೆ ರಿಕವರಿ ಬೇಗ ಆಗ್ತಾನ ಅಂತಂಬ ಪ್ರಶ್ನೆ ಹಾಕಿದಾಗ 6ನೇ ಮನೆಗೆ ಪಾಪಗ್ರಹ ಇದ್ರೆ ಬೇಗ ಆಗುತ್ತೆ ಅಂತ ಹೇಳುತ್ತೆ. ರೋಗದ ತೀವ್ರತೆಯನ್ನು ನೋಡಿದಾಗ 6ನೇ ಮನೆಗೆ ಪಾಪಗ್ರಹಗಳು ಒಳ್ಳೆಯದಲ್ಲ. ಸೊ ಹೀಗೆ ಶುಭ ಗ್ರಹಗಳು ಕೇಂದ್ರ ಕೋಣ ಸ್ಥಾನದಲ್ಲಿದ್ದರೆ ಒಳ್ಳೆಯದು, ಪಾಪಗ್ರಹಗಳು 3, 6, 11 ಮನೆಯಲ್ಲಿದ್ದರೆ ಒಳ್ಳೆಯದು. ಪ್ರಶ್ನೆ ಚಕ್ರದಲ್ಲಿ 8ನೇ ಮನೆಯಲ್ಲಿ ಪಾಪಗ್ರಹಗಳಿರಬಾರದು, 12ನೇ ಮನೆ ಪಾಪಗ್ರಹಗಳಿರಬಾರದು. ಈ ಥರ ಇತ್ತಂದರೆ ನಾವು ಅಂದುಕೊಂಡದ್ದಕ್ಕೆ ವಿಪರೀತವಾಗಿ 8ನೇ ಮನೆಗಿದ್ರೆ ನಷ್ಟ, 6ನೇ ಮನೆಗೆ ಶತ್ರು ವೃದ್ಧಿ, ಶತ್ರುಗಳು ತಡೆಯೋದು, ಈ ರೀತಿ ಆಗ್ತದೆ. ಸೊ ಇದು ಸಾಮಾನ್ಯವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಬಟ್ ಇನ್ನು ನಾವು ರಿಯಾಲಿಟಿಯಲ್ಲಿ ಪ್ರಶ್ನೆ ಕೇಳಿದಾಗ ಏನು ಪ್ರಶ್ನೆ ಕೇಳ್ತಾ ಇದ್ದಾನೆ, ಆ ಸಮಯದಲ್ಲಿ ಪ್ರಶ್ನೆ ಲಗ್ನ ಯಾವುದಾಗಿದೆ, ಚಂದ್ರ ಹೇಗಿದ್ದಾನೆ ಅಂತ ನಾವು ನೋಡ್ತೇವೆ. ಇನ್ನು ಮುಖ್ಯವಾಗಿ ದಶಮ ಸ್ಥಾನ ನೋಡ್ತೇವೆ. ದಶಮ ಸ್ಥಾನದಿಂದ ಅನುಕೂಲ ಆಗಬೇಕು. ಒಂದು ಕಾರ್ಯ ನಮಗೆ ಈಡೇರಬೇಕಾದರೆ 10ನೇ ಮನೆ ನೋಡ್ತೇವೆ. ಅದು ಲಾಭವಾಗಿ ಈಡೇರಬೇಕಂದ್ರೆ, ಲಾಭ ಜಾಸ್ತಿ ಬರಬೇಕು ಅಂದರೆ 11ನೇ ಮನೆ ನೋಡ್ತೇವೆ. ಸೊ ಸಿಸ್ಟಮ್ಯಾಟಿಕ್ ಆಗಿ ಯಾವ ಪ್ರಶ್ನೆಗೆ ಯಾವುದು ನೋಡಬೇಕು, ಯಾವ ಭಾವವನ್ನು ನೋಡಬೇಕು, ಅದರಲ್ಲಿದ್ದಂಥ ಲಾಜಿಕ್ಸ್ ಏನು ಅಂತಂಬೋದು ನಾವು ಸ್ಪೆಸಿಫಿಕ್ ಕ್ವಶನ್ಸ್ ನೋಡಿದಾಗ ನೋಡೋಣ. ಸೊ ಇವತ್ತಿನ ಪಾಠದಲ್ಲಿ ನಾವು ತಿಳ್ಕೊಂಡಿದ್ದ ವಿಚಾರ ಏನಂತಂದರೆ, ಶಕುನಗಳನ್ನು ಅಬ್ಸರ್ವ್ ಮಾಡೋದು ನಾವು ಕಲಿಬೇಕು. ಅದು ಒಮ್ಮೊಮ್ಮೆ ಮರೆತು ಹೋಗ್ತದೆ, ಆದರೆ ಕಲಿಯೋದುತ್ತಮ. ನಮಗೂ ಸಂಧ್ಯಾವಂದನಾದಿಗಳನ್ನ ಮಾಡೋ ಕಾಲಕ್ಕೆ ಹೇಳ್ತಾರೆ, 2 ಕೈ ಸಂಧ್ಯಾವಂದನೆ ಕೊನೆಯಲ್ಲಿ ನಮಸ್ಕಾರ ಮಾಡ್ತೇವೆ ಭಗವಂತಗೆ. ಸೊ 2 ಕೈಯನ್ನು ಕಿವಿಯಲ್ಲಿಟ್ಟು, ಕಿವಿಯ ಹತ್ರ ಇಟ್ಟು
ಚತುಶ್ರಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯ ಶುಭಂ ಭವತು ವಾಸಿಷ್ಠ ಮೈತ್ರಾಣು ಈ ಥರ ಪ್ರವರ ಹೇಳಿಕೊಂಡು ಆಂಬೋ ಅಭಿವಾದಯಾಮಿ ಅಂತ ಹೇಳ್ತೇವೆ. ಆ ಸಮಯದಲ್ಲಿ 2 ಬೆಟ್ಟುಗಳನ್ನು ಕಿವಿಯಲ್ಲಿಟ್ಟುಕೊಂಡು ಒಳಗಿಂದ ಆತ್ಮಘೋಷೆ ಒಂದು ಶಬ್ದ ಕಾಣುತ್ತೆ. ಆತ್ಮ ಒಳಗಿದೆ ಅಂತಂಬೋದು ಎಕ್ಸಿಸ್ಟೆನ್ಸ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಂದು ಒಳಗೆ ವಿಶೇಷವಾದಂಥ ಒಂದು ನಾದದ ಶಬ್ದ ಬರುತ್ತೆ. ಆ ಶಬ್ದ ಬರ್ತಾ ಅಂತಂದರೆ ನಾವು ಇನ್ನೂ ಎಕ್ಸಿಸ್ಟಿಂಗಲ್ಲಿ ಇರ್ತೀವಿ. ಆದರೆ ನಾವು ಅದನ್ನು ನೋಡಿಕೊಳ್ಳದೆ ಮರೆತು ಬಿಡ್ತೇವೆ. ಸಾಯೋ ಸಮಯ ಬಂತು ಅಂತಂದರೆ ನೋಡ್ಕೊಳ್ಳೋದು ಫಸ್ಟ್ ಮರೆತು ಬಿಡ್ತೇವೆ. ನೋಡಿಕೊಂಡ್ರೆ ಉತ್ತಮ, ಆತುರದಾನಗಳನ್ನ ಮಾಡ್ಕೋಬೋದು, ಅದನ್ನು ನೋಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಹಾಗೆ ಶಕುನಗಳನ್ನು ನೀವು ತಿಳ್ಕೊಂಡರೆ, ಯಾರಾದರೂ ಪ್ರಶ್ನೆಗಳು ಕೇಳೋಕೆ ಬಂದಾಗ ಅದನ್ನು ಪ್ರಶ್ನೆಗಳ ಭಗವಂತನ ಸಂಕೇತಗಳನ್ನು ನೋಡಿ, ಜಾತಕದಲ್ಲಿರೋ ಚಕ್ರವನ್ನು ನೋಡಿ ನೀವು ಉತ್ತರವನ್ನು ಕೊಡ್ಬೋದು. ಇಲ್ಲದ್ರೆ ಇಲ್ಲ. ಒಂದೊಂದ್ಸರಿ ಏನಾಗುತ್ತೆ, ಪ್ರಶ್ನೆ ಕೇಳುವವರೇ ಹತ್ತು ಬಿಡ್ತಾರೆ, ಅದು ಕೂಡ ಒಂದು ಶಕುನವೇ. ಸೊ ಈ ರೀತಿ ಶಕುನಗಳನ್ನು ಬಳಸಿ ಹೇಗೆ ನಾವು ಹೇಳಬಹುದು ಅಂತಂಬೋದು ಒಂದು ಪದ್ಧತಿಯನ್ನು ನೋಡಿದ್ವಿ. ಎರಡನೇದು ದ್ವಾದಶ ಭಾವಗಳು ಯಾವುದು ಅಂತಂಬೋದು ನೋಡಿದ್ದೇವೆ. ಇನ್ನು ಸ್ಪೆಸಿಫಿಕ್ ಆಗಿ ಜನರು ಕೇಳುವಂಥ ಪ್ರಶ್ನೆಗೆ ಯಾವ ಭಾವವನ್ನು ನೋಡಬೇಕು, ಅವರು ಕೇಳುವಂಥ ಪ್ರಶ್ನೆ ಕೆಲವು ಎಕ್ಸಾಂಪಲ್ಸ್ ನಾವೇ ಹಾಕಿಕೊಳ್ಳೋಣ. ಏನು ನೋಡಬೇಕು ಅಂತಂಬೋದು ನೋಡೋಣ. ನೀವು ರಿಯಲ್ ಟೈಮಲ್ಲಿ ನೋಡಬೇಕಾದ್ರೆ ಅದನ್ನು ಅವನು ಹೇಗೆ ಕೇಳ್ತಾ ಇದ್ದಾನೆ, ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಶಕುನಗಳನ್ನ ಅಬ್ಸರ್ವ್ ಮಾಡಿ ನಾವು ಹೇಳ್ಬೋದು, ಈಸಿ ಆಗ್ತದೆ. ಸೊ ಜ್ಯೋತಿಷ್ಯದ ಚಕ್ರದ ಲಾಜಿಕ್ ಜಾಸ್ತಿ ಕೆಲಸ ಮಾಡಲ್ಲ, ದೈವದ ಸಂಕೇತವೇ ಇಲ್ಲಿ ಜಾಸ್ತಿ ಕೆಲಸ ಮಾಡ್ತದೆ. ಆದರೆ ಜ್ಯೋತಿಷ್ಯನಾಗಿ ಅವ್ರಿಗೆ ಹೇಳಬೇಕಾದ್ರೆ ನಮಗೆ ಲಾಜಿಕ್ಸು ಗೊತ್ತಿರಬೇಕಾಗ್ತದೆ. ಇದು ಇವತ್ತಿನ ಪಾಠ. ಇನ್ನು ಮುಂದಿನ ಪಾಠದಲ್ಲಿ ಪ್ರಶ್ನೆಗಳು, ಜನಗಳು ಕೇಳುವಂಥ ಪ್ರಶ್ನೆಗಳಿಗೆ ಅನುಗುಣವಾಗಿ ನಾವು ಅಪ್ಲಿಕೇಶನ್ ವೈಸ್ ಹೋಗೋಣ. ಯಾಕಂದರೆ ಸಬ್ಜೆಕ್ಟ್ ಪೂರ್ತಿ ಪಾಠ ಮಾಡಬೇಕು ಅಂತಂಬೋದಿಲ್ಲ. ಯಾಕಂದರೆ ಅಪ್ಲಿಕೇಶನ್ ವೈಸ್ ಮಾಡೋಣ. ನಿಮಗೆ ಪಾಠವೇ ಎಲ್ಲ ಏನೇನು ಬೇಕು ಅಂದಾಗ ನಿಮಗೆ ಬುಕ್ ಸಿಗತ್ತೆ, ಪ್ರಶ್ನೆ ಮಾರ್ಗಮ್ ಅಂತ ಸಿಗತ್ತೆ, ಅದನ್ನು ತೆಗೆದುಕೊಳ್ಳಿ. ಕನ್ನಡದಲ್ಲಿ ಆದರೆ ಕಬ್ಯಾಡಿ ಆಚಾರ್ಯರು ಬರೆದಿದ್ದಾರೆ, ಸೊ ಅದು ಮಾಡ್ಬೋದು. ಬೇಕಾದ್ರೆ ನಾನು ವಾಟ್ಸಪ್ಪಲ್ಲಿ ನಿಮಗೆ ಹಾಕ್ತೇನೆ. ಇಂಗ್ಲೀಷಲ್ಲಿ ಬೇಕಾದ್ರೆ BV ರಾಮನ್ ಅಂತ ಬರೆದಿರೋ ಇದ್ದಾರೆ, ಅದು ನಿಮಗೆ ಸಾಫ್ಟ್ ಕಾಪಿ ಕೂಡ ಇದೆ, ಅದನ್ನು ಬೇಕಾದ್ರೆ ಕಳಿಸ್ತೇನೆ. ಪ್ರಶ್ನೆ ತಂತ್ರ ಅಂತ ಒಂದಿದೆ, ತಾಜಕ ನೀಲಕಂಠಾಚಾರ್ಯರು ಅಂತ ಒಬ್ಬರು ಬರೆದಿದ್ದಾರೆ, ಅದರ ಇಂಗ್ಲೀಷ್ ಅನುವಾದ BV ರಾಮನ್ ಕೂಡ ನಿಮಗೆ ಅವೈಲಬಿಲಿಟಿ ಸಿಗತ್ತೆ. ಆ ರೆಫರೆನ್ಸಿಗೆ ಇಟ್ಕೊಡಿ, ಅದನ್ನು ಬೇಕಾದ್ರೆ ಇನ್ನು ಹೆಚ್ಚು ಇನ್ಫಾರ್ಮೇಷನ್ ಅವರ ಅನುಭವಗಳನ್ನು ಕೂಡ ಎಲ್ಲ ಕೂಡ ನೀವು ನೋಡ್ಬೋದು. ಓಕೆ, ಆದರೆ ಇಲ್ಲಿ ಹೇಳುವಂಥದ್ದು ಎಲ್ಲವನ್ನು ಮಿಕ್ಸ್ ಮಾಡ್ತೇನೆ, ಪ್ರಶ್ನೆ ಮಾರ್ಗ, ಪ್ರಶ್ನೆ ತಂತ್ರ ಎಲ್ಲವನ್ನು ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಹೇಳಲಿಕ್ಕಾಗ್ತದೆ. ನೀವು ಅದನ್ನು ಅನುಭವವನ್ನು ಬೆಳೆಸಿಕೊಂತ ಹೆಚ್ಚಿನ ಜ್ಞಾನ ಬೇಕಾದರೆ ಪುಸ್ತಕಗಳನ್ನ ಓದ್ಬೋದು. ಸೊ ಇದು ಇವತ್ತಿನ ಪಾಠ. ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಒಂದು 10 ನಿಮಿಷದ ಕಾಲ ಕೇಳಬಹುದು.